ನಮಸ್ಕಾರ ವೀಕ್ಷಕರೇ, ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮೊಂದಿಗಿದ್ದಾರೆ ಖ್ಯಾತ ಅಂತಾರಾಷ್ಟ್ರೀಯ ಮೈಕ್ರೋ ಅಸ್ಟ್ರಾಲಜರ್ ಆದ ಶ್ರೀ ದಿನೇಶ್ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ದಿನೇಶ್ ಅವರೇ. ನಮಸ್ಕಾರ. ಓಂ ಹ್ರೀಂ ಶ್ರೀಂ ಆಸಿ ಆ ಊಸಾ ಹ್ರೀಂ ನಮಃ. ನಮಸ್ಕಾರ ವೀಕ್ಷಕರೇ. ಓಕೆ, ಇವತ್ತು ನಮ್ಮೊಂದಿಗೆ ಒಬ್ರು ವಿಶೇಷ ಅತಿಥಿಗಳಿದ್ದಾರೆ. ಕೇವಲ 4 ದಿನಗಳಲ್ಲಿ ನಕ್ಷತ್ರ ನಾಡಿಯನ್ನ ಕಲ್ತಿರುವಂತವರು. ಅವರು ದಾವಣಗೆರೆಯಿಂದ ಬಂದಿದ್ದಾರೆ. ಜ್ಯೋತಿಷ್ಯ ಪರಂಪರೆ ಇರುವಂತಹ ಮನೆತನದಿಂದ ಬಂದಿದ್ದಾರೆ. ಆರಾಧ್ಯ ಅವರು. ನಮಸ್ಕಾರ ಆರಾಧ್ಯ ಅವರೇ ಕಾರ್ಯಕ್ರಮಕ್ಕೆ. ನಮಸ್ಕಾರ ವೀಕ್ಷಕರಿಗೆ. ಓಕೆ ಆರಾಧ್ಯ ಅವರೇ, ನಾನು ಈಗಾಗಲೇ ಹೇಳಿದೆ ನೀವು ಜ್ಯೋತಿಷ ಪರಂಪರೆ ಇರುವಂತಹ ಮನೆತನದಿಂದ ಬಂದಿರುವಂತವರು ಅಂತ. ನಿಮ್ಮ ಮತ್ತಷ್ಟು ಇನ್ನಷ್ಟು ಪರಿಚಯವನ್ನ ಮಾಡ್ಕೊಡಿ ವೀಕ್ಷಕರಿಗೆ. ನಮ್ದೂರು ದಾವಣಗೆರೆ ಹತ್ರ ಹಳ್ಳಿ ಗಂಗನಕಟ್ಟೆ ಅಂತ. ಆ ಗಂಗನಕಟ್ಟೆನಲ್ಲಿ ನಮ್ಮ ಮುತ್ತಜ್ಜನ ಕಾಲದಿಂದನೂ ಜ್ಯೋತಿಷ ಪರಂಪರೆ ಹೊಂದಿರತಕ್ಕಂಥ ನಮ್ಮ ಮನೆತನ. ನಮ್ಮ ಮುತ್ತಜ್ಜನ ಕಾಲದಲ್ಲಿ ಇರ್ತಕ್ಕಂಥ ಒಂದು ಬುಕ್ಸ್ ನನ್ನ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಇದು 1893 ಇಸ್ವಿ ಇರ್ತಕ್ಕಂಥ ಪುಸ್ತಕ ಇದು. ಅಲ್ಲಿಂದನೂ ಪುಸ್ತಕ ನಮ್ಮ ಮನೆಯಲ್ಲಿ ತುಂಬಾನೇ ಬೇಜಾನಿದೆ. ಆ ಪುಸ್ತಕದಲ್ಲಿ ನಾನು ಓದ್ತಾ ಕೂತಾಗ ಅಂದ್ರೆ ಓದಕ್ ನನಗೆ ಯಾಕೆ ಪ್ರೇರಣೆ ಆಯ್ತು ಅಂದ್ರೆ, ನನ್ನ ಹಿಸ್ಟ್ರಿ ಏನಂದ್ರೆ, ನಾನು ಬಂದು ಮೈನಿಂಗ್ ಇಂಜಿನಿಯರು. ನಾನೀಗ ಮೆಡಿಕಲ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀನಿ, ಜೊತೆಗೆ ಒಂದು ಸ್ಕೂಲ್ ಮಾಡ್ಕೊಂಡಿದ್ದೀನಿ, ಜೊತೆಗೆ ಮತ್ತೆ ಬೇರೆ ಬೇರೆ ಎಲ್ಲ ಅಗ್ರಿಕಲ್ಚರ್ ಎಲ್ಲ ಮಾಡ್ತಾ ಇದ್ದೀನಿ. ಹಾಗಾಗಿ ನನಗೆ ಈ ಜ್ಯೋತಿಷ್ಯ ಅಂದ್ರೆ ಏನಾಗಿತ್ತು ಅಂದ್ರೆ, ಈ ಜ್ಯೋತಿಷ್ಯ ಬಂದು ಕುತ್ಕೊಂಡು ಟಿವಿನಲ್ಲಿ ಹೇಳ್ತಾ ಇದ್ರಲ್ಲ, ಅವ್ರನ್ನೆಲ್ಲ ನೋಡ್ತಾ ಇದ್ರೆ ನನಗೆ ಅನಿಸ್ತಾ ಇತ್ತು, ಇವ್ರು ಜ್ಯೋತಿಷ ಬಂದು ಕುತ್ಕೊಂಡು ಇನ್ನೊಬ್ರದ್ದು ಹೇಳ್ತಾರೆ, ಇವ್ರದ್ದು ನೀವು ಯಾಕೆ ಸರಿ ಮಾಡ್ಕೊಳಕ್ ಆಗಿಲ್ಲ ಅನ್ನೋ ಒಂದು ಮೆಂಟಾಲಿಟಿ ಇರ್ತಕ್ಕಂಥ ನನ್ನ ಮನುಷ್ಯ ಆಗಿದ್ದೆ. ಯಾಕೆ ಅಂತ ಅಂದ್ರೆ, ಈ ಜ್ಯೋತಿಷ ಅಂದ್ರೆ ನನಗೆ ಅಷ್ಟು ಬೇಜಾರಾಗಿತ್ತು. ನಾನು ಜ್ಯೋತಿಷ ಪರಂಪರೆ ಇರ್ತಕ್ಕಂಥ ಮನೇನ ಆದ್ರೂ ಕೂಡ ನನಗೆ ಆ ಜ್ಯೋತಿಷ್ಯ ವಿರುದ್ಧವಾಗಿತ್ತು. ನಾನು ತುಂಬಾ ವಿರುದ್ಧವಾಗಿದ್ದೆ. ಯಾಕೆ ಇವ್ರು ಸರಿ ಮಾಡ್ಕೊಳ್ತಾ ಇಲ್ಲ ಅಂತೇಳಿ ಆ ತರ ಮೆಂಟಾಲಿಟಿ ಇರೋನು ನನಗೆ ಒಂದೇ ಸಲ ನಮ್ಮ ಫಾದರ್ ಹೇಳ್ತಾ ಇದ್ರು. ನಮ್ಮ ಮನೆತನದಲ್ಲಿ ಯಾರು ಹೇಳ್ತಾ ಇರ್ಲಿಲ್ಲ. ನಮ್ಮ ಫಾದರ್ ಜೂನ್ ತಿಂಗಳಲ್ಲಿ ಎಕ್ಸ್ಪೈರ್ಡ್ ಆದ್ರು. ಅವ್ರು ಸತ್ತಾದ್ಮೇಲೆ, ಅವರು ಲಿಂಗೈಕ್ಯ ಆದ್ಮೇಲೆ ನನಗೆ ನಮ್ಮ ಜನಗಳು ಬಂದು ನನಗೆ ತುಂಬಾನೇ ಪ್ರೆಸರ್ ಹಾಕಿದ್ರು. ನೀನ್ ಕಲಿಬೇಕು, ಯಾರು ಇಲ್ಲ ನಿಮ್ಮ ಮನೆತನದಲ್ಲಿ, ಯಾರು ಕಲಿತಾ ಇಲ್ಲ, ತುಂಬಾ ಸುತ್ತಮುತ್ತ ಹಳ್ಳಿಗೆ ತುಂಬಾನೇ ತೊಂದರೆ ಆಗ್ಬಿಟ್ಟಿದೆ, ಆದ್ರಿಂದ ಕಲಿಲೇಬೇಕು ಅಂತೇಳಿ ನನ್ಗೆಲ್ಲರೂ ಬಂದು ಫೋರ್ಸ್ ಮಾಡಿದ್ರು. ಆಯ್ತು, ನನಗೆ ಕಲಿಯಕ್ ಹೋಗ್ಬೇಕು ನಿಜ. ಆದ್ರೆ ಈ ವಯಸ್ಸಿನಲ್ಲಿ ನಾನು ಇಷ್ಟೊಂದೆಲ್ಲ ಇಟ್ಕೊಂಡು ನಾನು ಕಲಿಯಕ್ ಹೋಗಿ ಕೂತ್ರೆ, ಕೆಲಸ ಮಾಡೋದ್ ಬಿಟ್ಟು ನಾನು ಅಲ್ಲೋಗಿ ಕೂತ್ರೆ ನನ್ನ ಕೆಲಸದ ಅಷ್ಟು ಹಾಳಾಗಿ ಹೋಗ್ತಾ ಇತ್ತು. ಅದಕ್ಕೋಸ್ಕರ ಏನ್ ಮಾಡ್ಲಿ ಅಂತೇಳಿ ಸುಮ್ನೆ ಬಿಟ್ಬಿಟ್ಟೆ. ಈ ಬೇಜಾರವಾಗಿ ಕೊನೆ ಪುಸ್ತಕ ತಗೊಂಡು ಓದ್ತಾ ಕೂತ್ಕೊಂಡೆ ಇವನ್ನೆಲ್ಲ ನಮ್ಮ ಮನೆಗೆ ಇರ್ತಕ್ಕಂಥ ಪುಸ್ತಕಗಳನ್ನ. ಅದ್ರಲ್ಲಿ ಒಂದೂ ಅರ್ಥ ಆಗ್ಲಿಲ್ಲ ನನಗೆ. ಯಾಕೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ, ನನಗೆ ಏನು ಗೊತ್ತೇ ಇಲ್ಲ, ಟಚ್ಚೇ ಇಲ್ಲ. ಹಾಗಾಗಿ ಏನು ಅರ್ಥ ಆಗ್ಲಿಲ್ಲ. ಏನ್ ಮಾಡ್ಲಿ ಅಂತ ಇದ್ದೆ. ಅಷ್ಟರಲ್ಲಿ ನನಗೆ ಒಬ್ರು ನಮ್ಮ ಊರ್ನವರೇ ಇರ್ತಕ್ಕಂಥ ಅಜ್ಜಪ್ಪ ಅನ್ನೋರು ಬಂದು ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ಕೊಟ್ರು. ನಿಮ್ಮ ಕಸ್ತೂರಿ ನ್ಯೂಸ್ ನಲ್ಲಿ ಬರ್ತಕ್ಕಂಥ ಕ್ಲಿಪ್ಪಿಂಗ್ಸ್ ಎಲ್ಲ ಕೊಟ್ಬಿಟ್ಟು, ಇವ್ರು 4 ದಿವಸದಲ್ಲಿ ಕಲಿಸ್ತಾರಂತೆ, ನೀವು ಹೋಗಿ ಕಲ್ತ್ಕೊಂಬರ್ರಿ ಸ್ವಾಮಿ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಮೂಲತಃ ಜಂಗಮರು, ನಮ್ಗೆಲ್ಲರೂ ಸ್ವಾಮಿ ಅಂತಾರಲ್ಲಿ. ಸ್ವಾಮಿ ಕಲ್ತ್ಕೊಂಬರ್ರಿ ಅಂತ ಹೇಳಿದ್ರು. ಕಲ್ತ್ಕೊಂಬರ್ರಿ ಅಂತ ಹೇಳಿದಾಗ ನಾನು 4 ದಿವಸದಲ್ಲಿ ಜ್ಯೋತಿಷ್ಯನ ಕಲಿಯಕ್ ಚಾನ್ಸ್ ಇದೆಯಾ? ಏನಪ್ಪಾ ನೀನ್ ಹಿಂಗೆ ಹೇಳ್ತಾ ಇದೀಯಾ? ಚಾನ್ಸ್ ಎಲ್ಲ, ನೀನ್ ಕಲಿಯಕ್ ಆಗೋದಿಲ್ಲ, ಬಿಟ್ಬಿಡು, ತಲೆ ಕೆಡ್ಸ್ಕೋಬೇಡ. ಅದು ಮತ್ತೆ ಫೀಸ್ ಎಲ್ಲ ಕೊಟ್ಟು ನಾವು ಹೋಗಿ ಕಲಿಯಕ್ ಅದೆಲ್ಲ ಆಗಲ್ಲ, ಸುಮ್ನೆ ಯಾಕೆ ನೀನು ಇವನ್ನೆಲ್ಲ ಫೋರ್ಸ್ ಆಗ್ತೀಯ ಅಂದೆ. ಮತ್ತೆ ತಿರ್ಗಾ ಬಂದ ಅವನು 2 ದಿವಸ ಬಿಟ್ಟಾದ್ಮೇಲೆ, ಇಲ್ಲ ನೀವು ಹೋಗ್ತಿರಲ್ಲ ನಾನು ಹೋಗ್ಲಾ ಅಂತ. ಅವನು ಫೋರ್ಸ್ಗೋಸ್ಕರ ನಾನು ಬಂದೆ. ಬಂದ ಮೇಲೆ ನೋಡ್ದೆ ಅಂದ್ರೆ ನಾನು ಎಂಟರ್ ಆದೆ. ಇನ್ನು ಅವಾಗ ಫೋನ್ ಮಾಡಿದೆ. ತಕ್ಷಣ ಫೋನ್ ಮಾಡಿಬಿಟ್ಟು ನಕ್ಷತ್ರ ನಾಡಿಯವರಿಗೆ ನಂದೊಂದು ಕ್ಲಾಸ್ ಹಾಕೊಳ್ಳಿ ನೀವು ಅಂತೇಳಿ ಅವಾಗ ಅವ್ರಿಗೆ ಫೋನ್ ಮಾಡಿಬಿಟ್ಟು ಸ್ವಲ್ಪನೇ ಅಮೌಂಟ್ ಕೊಟ್ಟೆ. ಯಾಕೆ ಅಂದ್ರೆ ನನಗೆ ನಂಬಿಕೆನೇ ಇರಲಿಲ್ಲ. 4 ದಿವಸದಲ್ಲಿ ಯಾರು ಕಲಿಸ್ತಾರೆ, ಹೆಂಗ್ ಕಲಿಸ್ತಾರೆ, ಚಾನ್ಸೇ ಇಲ್ಲ. ಯಾಕೆಂದ್ರೆ ನಾವು ಮಠಗಳಲ್ಲಿ ಹೋದ್ರೆ ಮಿನಿಮಮ್ ಏನೇ ಕಡಿಮೆ ಅಂದ್ರೂ ನನಗೆ 2 ವರ್ಷ ಬೇಕು. ನಾನು ಬಹಳ ಶಾರ್ಟ್ ಕಲಿತೀನಿ ಅಂದ್ರೆ 6 ತಿಂಗಳು ಬೇಕು. 6 ತಿಂಗಳದನ್ನ 4 ದಿವಸದಲ್ಲಿ ಕಲಿಸ್ತಾರೆ ಅಂತ ಹೇಳೋದಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲ, ನಂಬಕ್ಕೂ ಇರ್ಲಿಲ್ಲ ನಾನು. ಈಗಲೂ ಕೂಡ ಅದೇ ರೀತಿನ ಮೆಂಟಾಲಿಟಿನಲ್ಲಿ ತುಂಬಾ ಜನ ಇದ್ದಾರೆ, ತುಂಬಾನೇ ನಡೀತಾ ಇದೆ ಅದೇ ರೀತಿನೇ. ಆದ್ರೆ ನಾನು ಬಂದಾದ್ಮೇಲೆ ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಬಂದೆ. ಅವತ್ತು ಬಂದಾಗ ನಾನು ಸ್ವಲ್ಪನೇ ಫೀಸ್ ಕೊಟ್ಟಿದ್ದೆ. ಯಾಕೆಂದ್ರೆ ಇವ್ರು ಸರಿಯಾಗಿ ಕಲ್ಸಲ್ಲ, ನನಗೆ ಗೊತ್ತು. 4 ದಿವಸದಲ್ಲಿ ಏನು ಕಲ್ಸಕ್ಕಾಗಲ್ಲ ಇವ್ರಿಗೆ, ಅದಕ್ಕೆ ಫೀಸ್ ಕೊಡಬಾರ್ದು. ಪೂರ್ತಿ ಫೀಸ್ ಕೊಟ್ಟು ಯಾಕೆ ಸಿಗಾಕೋಬೇಕು ಅಂತೇಳಿ ನಾನು ಸಿಗಾಕೊಂಡಿದ್ದಿಲ್ಲ. ಅದಕ್ಕೆ ಫಸ್ಟ್ನೇ ದಿವಸ ಬಂದು ಕೂತಾಗ ಇವ್ರು ಸ್ಟಾರ್ಟ್ ಮಾಡಿದ್ರು. ಏನು, ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು? ಖಗೋಳ ಶಾಸ್ತ್ರದಿಂದ ಸ್ಟಾರ್ಟ್ ಮಾಡಿದ್ರು. ಅದು ಸೈಂಟಿಫಿಕ್ ನಲ್ಲಿ ತಗೊಂಡೋದ್ರು ನಮ್ಮನ್ನ ಮುಂದಕ್ಕೆ. ಹೆಂಗ್ ತಗೊಂಡೋದ್ರು ಅಂತ ಹೇಳಿದ್ರೆ ನನಗೆ ಅರ್ಥನೇ ಆಗ್ತಾ ಇರ್ಲಿಲ್ಲ, ಅದು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ ಹೇಳಿ. ಸ್ವಲ್ಪ ನಾನು ಸೈನ್ಸ್ ನಂಬ್ತೇನೆ, ತುಂಬಾ ಸೈನ್ಸ್ ನಂಬ್ತೇನೆ. ಆ ಸೈನ್ಸ್ ಪ್ರಕಾರನೇ ಇವ್ರು ತಗೊಂಡೋದ್ರು ನಮ್ಮ ಗುರುಗಳು. ತಗೊಂಡೋದ ತಕ್ಷಣ ಹೋಗ್ತಾ ನಾನು, ಓ ಕರೆಕ್ಟ್, ಇದು ಎಲ್ಲ ಹೇಳ್ತಾ ಇರೋದಲ್ಲ ನಿಜ, ಇದು ಸರಿ ಇದೆ, ಇಲ್ಲಿಂದಾನೇ ಸ್ಟಾರ್ಟ್ ಆಗಿರೋದು. ಋಷಿ ಮುನಿಗಳೆಲ್ಲ ಕೂತ್ಬಿಟ್ಟು ಯಾವ ರೀತಿ ಮಾಡ್ತಾ ಇದ್ರು, ಇದಕ್ಕೆ ಯಾಕೆ ಹೇಳ್ತಾ ಇದ್ರು ಋಷಿ ಮುನಿಗಳು ಅಂತ ನಮ್ಮ ಗುರುಗಳು ಬಹಳ ಸಲ ಹೇಳ್ತಾರೆ. ಋಷಿ ಮುನಿಗಳಿಂದ ನಾವು ಬಂದಿರೋದು, ಇದು ಅಲ್ಲಿಂದ ಬಂದಿರೋದು, ಇಲ್ಲಿಂದ ಬಂದಿರೋದು ಅಂತೇಳಿ. ಈ ಋಷಿ ಮುನಿಗಳು ಯಾರು ಮಾಡ್ತಾ ಇದ್ರು, ಅವ್ರಿಗೆ ಮಾಡೋ ಕೆಲಸ ಇರಲಿಲ್ವಾ ಅಂತ ನಾನು ಆ ರೀತಿ ಯೋಚನೆ ಮಾಡ್ತಾ ಇದ್ದಾನು ಮೊದಲು. ಆದ್ರೆ ಇವತ್ತು ಆ ಋಷಿ ಮುನಿಗಳು ಯಾಕೆ ಹೇಳಿದ್ರು, ಯಾಕೆ ಅದನ್ನ ಇವ್ರು ಯಾವ ರೀತಿ ಅದನ್ನ ತಗೊಂಡು ಬಂದು ನಮಗೆ ಮಿನಿಮೈಸ್ ಮಾಡಿ ಕೊಟ್ಟಿದ್ದಾರೆ. ಋಷಿ ಮುನಿಗಳು ದೊಡ್ಡ ಬುಕ್ಸ್ ಎಲ್ಲ ಬರ್ದಿದ್ದಾರೆ. ಆದ್ರೆ ನಮ್ಮ ಗುರುಗಳು ಅದನ್ನ ಮಿನಿಮೈಸ್ ಮಾಡಿ ನಕ್ಷತ್ರ ನಾಡಿ ಅನ್ನೋದೊಂದನ್ನ ಆ 4 ದಿವಸದಲ್ಲಿ ಯಾವ ರೀತಿ ಕಲಿಸ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಕಲಿಸಿದ್ರು.
ತುಂಬಾ ಚೆನ್ನಾಗಿ ಕಲಿಸಿದ್ರು ಅನ್ನೋದಕ್ಕಿಂತ ಫಸ್ಟ್ ಡೇ ನಲ್ಲಿ ನನಗೆ ಮಧ್ಯಾಹ್ನದವರೆಗೂ ನಾನು ಸುಮ್ಮನೆ ಬೇಕೋ ಬೇಡ ಅನ್ನೋ ಕೂತೆ. ಮಧ್ಯಾಹ್ನ ನಂತರ ನನಗೆ ಇಂಟ್ರೆಸ್ಟ್ ಬಂದಾದ್ಮೇಲೆ ನೋಡಿದೆ ಫಸ್ಟ್ ಡೇ ಫುಲ್ ನಾನು ಸ್ಯಾಟಿಸ್ಫೈ ಆದೆ. ಅಂದ್ರೆ ಈ ಸೈಂಟಿಫಿಕ್ ಗೆ ಯಾವ ರೀತಿ ಇದನ್ನ ಈ ಜ್ಯೋತಿಷ್ಯನ ಜೋಡಿಸ್ಕೊಂತ ಹೋದ್ರಲ್ಲ ಅದು ಇತ್ತಲ್ಲ, ಅದು ಎಕ್ಸಲೆಂಟ್. ಮತ್ತೆ ಪಾಠ ಮಾಡೋ ರೀತಿನೂ ಕೂಡ ಒಂದು ಸ್ವಲ್ಪನೂ ಬೇಜಾರಾಗದ ರೀತಿನಲ್ಲಿ ತುಂಬಾ ಚೆನ್ನಾಗಿ ನಮ್ಮನ್ನ ಒಂದು 9 ರಿಂದ 5 ಅನ್ನೋದು 1 ಗಂಟೆ ಅಥವಾ 2 ಗಂಟೆ ಅನಿಸ್ತಾ ಇತ್ತು ಅಷ್ಟೇನೆ. ಆ ಲೀಸರ್ನಾಗೆ ಇವರಾಗಿ ಹೇಳೋರು, ಹೋಗ್ಬಿಟ್ಟು ಊಟ ರೆಡಿ ಆಗಿದೆ, ನೀವು ಊಟ ಮಾಡ್ಕೊಂಬರ್ರಿ, ಟೀ ರೆಡಿ ಆಗಿದೆ, ಟೀ ಕುಡ್ಕೊಂಬರ್ರಿ ಅಂತ ಹೇಳೋರು. ಅಲ್ಲಿವರೆಗೂ ನಮಗೆ ಟೀ ಅಂದ್ರೇನು, ಹೊಟ್ಟೆನೂ ಇಲ್ಲ, ಏನಿರ್ಲಿಲ್ಲ, ಬರೀ ಕಲಿಬೇಕು. ನಮ್ ಗುರುಗಳಿಂದ ಏನೇನ್ ಕಲಿಬೇಕಾಗತ್ತೆ ಅನ್ನೋದನ್ನೇ ಯೋಚನೆ ಮಾಡ್ತಾ ಇದ್ವಿ ಫಸ್ಟ್ ಡೇ ನಲ್ಲಿ. ಇಷ್ಟು ಫಸ್ಟ್ ಡೇ ನಲ್ಲಿ ಮಾಡಿದೆ ಮೇಡಮ್ ನಾನು. ಓಕೆ, ಬಹಳ ವೈಜ್ಞಾನಿಕವಾಗಿ ದಿನೇಶ್ ಅವ್ರು ಹೇಳ್ಕೊಡ್ತಾರೆ ಅಂತ ನೀವು ಹೇಳ್ತಾ ಇದ್ದೀರಾ. ಹೌದು ಮೇಡಮ್, ವೈಜ್ಞಾನಿಕವಾಗಿ ಇದನ್ನ ಜ್ಯೋತಿಷ್ಯನ ವೈಜ್ಞಾನಿಕವಾಗಿ ಟಚ್ ಮಾಡಿದ್ದಾರೆ. ಅಂದ್ರೆ ವೈಜ್ಞಾನಿಕವಾಗಿ ಇದೆ, ಅದು ಜ್ಯೋತಿಷ್ಯ ವೈಜ್ಞಾನಿಕವಾಗಿ ಇದೆ. ಅಂದ್ರೆ ನಾನು ಮೊದಲೇ ಅನ್ಕೊಂಡಿದ್ದೆ ಈ ಜ್ಯೋತಿಷ್ಯನೇ ಬೇರೆ ವೈಜ್ಞಾನಿಕನೇ ಬೇರೆ ಅನ್ಕೊಂಡಿದ್ದೆ. ಇವತ್ತು ಗೊತ್ತಾಯ್ತು ನನಗೆ ಕಲ್ತ ಮೇಲೆ ಜ್ಯೋತಿಷ್ಯ ಅದು ಒಂದು ವೈಜ್ಞಾನಿಕ ರೀತಿನಲ್ಲೇ ಬರುತ್ತೆ ಜ್ಯೋತಿಷ್ಯ, ಅದ್ರ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಅದು. ಓಕೆ, ನೀವು ನಕ್ಷತ್ರ ನಾಡಿನೇ ಕಲಿಬೇಕು ಅಂತ ಏನಕ್ಕೆ ಆರಿಸ್ಕೊಂಡ್ರಿ? 4 ದಿವಸದಲ್ಲಿ ಏನ್ ಕಲಿಸ್ತಾರೆ ನೋಡೋಣ ಅಂತ ಬಂದಿದ್ದೆ ಮೇಡಮ್. ನಾನು ಕಲಿಬೇಕು ಅಂತ ಬಂದಿರಲಿಲ್ಲ. 4 ದಿವಸದಲ್ಲಿ ಏನ್ ಕಲಿಸ್ತಾರೆ ಇವರು ಅಂತ ಬಂದಿದ್ದೆ. ಆದ್ರೆ ಇವತ್ತು 4 ದಿವಸ ಅನ್ನೋದು ನನಗೆ ನನ್ನ ಜೀವನನ ಪೂರ್ತಿ ಚೇಂಜ್ ಮಾಡಿದೆ. ಯಾಕೆಂದ್ರೆ ನಾನು ಜೂನ್ ತಿಂಗಳಲ್ಲಿ ನಾನು ವಿರೋಧ ಮಾಡ್ತಾ ಇದ್ದನು, ಆಗಸ್ಟ್ ತಿಂಗಳಲ್ಲಿ ದಾವಣಗೆರೆಗೆ ಬಂದ್ರು ನಮ್ ಗುರೂಜಿಯವರು, 4 ದಿವಸ ಕಲ್ಸಿದ್ರು. ಅಂದ್ರೆ 15 ಡೇಸ್ ಅಂದ್ರೆ ಕನ್ಸಿಕ್ಯೂಟಿವ್ ವೀಕ್ಸ್ ಅಲ್ಲಿ ಕಲ್ಸಿದ್ರು. ಈ ಸಾಟರ್ಡೆ ಸಂಡೇ ಕಲ್ಸಿದ್ರು. ಆ ಟೈಮಲ್ಲಿ 4 ದಿವಸದಲ್ಲಿ ನಾನು ಏನ್ ಕಲಿಬೇಕು ಅನ್ನೋದಿತ್ತು ಅದನ್ನ ಕಲ್ತ್ಬಿಟ್ಟಿದೀನಿ, ತುಂಬಾನೇ ಕಲ್ತಿದ್ದೀನಿ. ಓಕೆ, ಈಗಾಗ್ಲೇ ಎಷ್ಟು ಜನರ ಜ್ಯೋತಿಷ್ಯವನ್ನ ನೋಡಿದ್ದೀರಾ, ಜಾತಕವನ್ನ ನೋಡಿದ್ದೀರಾ? ಒಂದು 500 ಜನದ ಮೇಲೆ ಆಗಿದೆ ಮೇಡಮ್ ನಂದು. ಓಕೆ, ವೆರಿ ಗುಡ್. ಪ್ರಿಡಿಕ್ಷನ್ ಎಲ್ಲ ತುಂಬಾ ಚೆನ್ನಾಗಿ ಅಕ್ಯುರೇಟ್ ಆಗಿ ಬರ್ತಾ ಇದೆ. ಅದರಲ್ಲೂ ಇವ್ರು ಕಲ್ಸಿದ್ದು 2ನೇ ದಿವಸದಲ್ಲಿ ಒಂದು ಇದನ್ನ ಕಲ್ಸಿದ್ರು. ಮೊದಲನೇ ದಿವಸದಲ್ಲಿ ದಿನಗಳು ಹೆಂಗ್ ಬರುತ್ತೆ, ಹಾಗೆ ಬರುತ್ತೆ, ಈಗ ಬರುತ್ತೆ ದಿನಗಳದ್ದು, ಮತ್ತೆ ಪ್ರತಿದಿನ, ಮತ್ತೆ ಇದು ಏನ್ ಬರುತ್ತೆ, ನಕ್ಷತ್ರ ಏನ್ ಬರುತ್ತೆ, ತಿಥಿ ಹೆಂಗ್ ಬರುತ್ತೆ, ವಾರ ಹೆಂಗ್ ಬರುತ್ತೆ ಎಲ್ಲ ಕಲ್ಸಿದ್ರು. 2ನೇ ದಿವಸದಲ್ಲಿ ಕಾನ್ಫಿಡೆಂಟ್ ಆಯ್ತು ನಮಗೆ. 1ನೇ ದಿವಸದಲ್ಲಿ ಏನಿರ್ತಕ್ಕಂಥದ್ದು ಕಾನ್ಫಿಡೆನ್ಸ್, 2ನೇ ದಿವಸದಲ್ಲಿ ತುಂಬಾ ಚೆನ್ನಾಗಿ ಕಾನ್ಫಿಡೆನ್ಸ್ ಬಂತು ನಮಗೆ. ಆ 2ನೇ ದಿವಸದಲ್ಲಿ ಯಾವ ಮನೆ ಯಾರ್ದು, ಯಾವ ಮನೆಯಲ್ಲಿ ಯಾರಿದ್ದಾರೆ ಅದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ನೋಡಿ ಅಂತೇಳಿ ನಮ್ಗೆ ಹಚ್ಚಿದ್ರು. ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬಿಟ್ಟು ನೆಕ್ಸ್ಟ್ ಆಪ್ ಕೊಟ್ರು. ಆಪ್ ಕೊಟ್ಟ ಮೇಲೆ ಆಪ್ ಅಲ್ಲಿ ನೀವು ಹಾಕಿ ನೋಡಿ ಇದನ್ನ ಅಂತ ಹೇಳಿದ್ರು. ಎಕ್ಸಾಕ್ಟ್ ಆಗಿ ಬಂತು, ಎಲ್ಲೂ ಚೇಂಜ್ ಇಲ್ಲ. ಎಷ್ಟು ಅಕ್ಯುರೇಟ್ ಆಗಿ ಬರ್ತಾ ಇತ್ತು ಅಂದ್ರೆ ನಾವೇನ್ ಹಾಕಿದೀವೋ ಕುತ್ಕೊಂಡು ಅದನ್ನ ಅದೇ. ಈಗ ನಾವು 4 ದಿವಸದಲ್ಲಿ ಕಲಿಯಕ್ ಕಾರಣ ಏನು ಅಂತ ಹೇಳಿದ್ರೆ, ಇದನ್ನ ನಾವು ಮೊದಲು ಜ್ಯೋತಿಷಿಗಳಾಗ್ಲಿ, ಮೊದಲು ಇರ್ತಕ್ಕಂಥ ಋಷಿಮುನಿಗಳಾಗ್ಲಿ ಇದನ್ನ ಕೂತ್ಬಿಟ್ಟು ದಿನಗಟ್ಲೆ ಮಾಡ್ಬೇಕಾಗಿತ್ತು. ಇವತ್ತು ಕಂಪ್ಯೂಟರ್ಗಳಿಂದ ಮತ್ತೆ ಕ್ಯಾಲ್ಕುಲೇಟರ್ ಏನು ನಮ್ಮ ಈ ಮೊಬೈಲ್ ಇರೋದ್ರಿಂದ ಈ ಮೊಬೈಲ್ ನಲ್ಲಿ ತುಂಬಾ ಈಸಿ ಆಗ್ತಾ ಇದೆ. ಸುಮ್ನೆ ಡೇಟ್ ಕೊಟ್ರೆ ಸಾಕು, ಎಲ್ಲ ಬಂದ್ಬಿಡುತ್ತೆ. ಅದನ್ನ ರೀಡ್ ಮಾಡೋದಷ್ಟೇ ಕೆಲಸ. ರೀಡ್ ಮಾಡಕ್ ಪ್ರಿಡಿಕ್ಷನ್ ಮಾಡೋದೈತಲ್ಲ ಅದು ಇಂಪಾರ್ಟೆಂಟ್. ಅದಕ್ಕೆ ನಾವು ತಯಾರಾಗಿ ಕೂತ್ಕೋಬೇಕು. ಅದಕ್ಕೆ ನಾವು ಕ್ಲಾಸಿಗೆ ಸೇರ್ಲೇಬೇಕು. ಸೇರಿದ್ರೇನೆ ಅದು ನಮಗೆ ಯಾವ ರೀತಿ ಪ್ರೊಡಿಕ್ಷನ್ ಮಾಡ್ಬೇಕು ಅಂತ ನಮ್ ಗುರುಗಳು ಹೇಳ್ಕೊಡ್ತಾರೆ. ಅದು ಯಾವ ರೀತಿ ಅಂದ್ರೆ ಆ ಟೈಮಿಗೆ ಸರಿಯಾಗಿ ನಾವು ನೋಡ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಡ್ತಾರೆ. ಆ ಟೈಮ್ ಅನ್ನ ಯಾವ ರೀತಿ ಹೇಳ್ಕೊಡ್ತಾರೆ ಅನ್ನೋದಿಲ್ಲ. ಆಮೇಲೆ ಹೇಳ್ಕೊಡ್ತಕ್ಕಂಥ ಅವ್ರು ನಮಗೆ ಕ್ಲಾಸ್ ಅಲ್ಲಿ ಪಾಠ ಮಾಡ್ತಕ್ಕಂಥ ಮೆಥಡಾಲಜಿ ಕೂಡ ತುಂಬಾನೇ ಚೆನ್ನಾಗಿದೆ. ಓಕೆ, ಮತ್ತಷ್ಟು ಮಾತಾಡೋಣ ಆರಾಧ್ಯ ಅವರೇ. ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಹಲೋ, ಕಾಲ್ ವಶ ಕಟ್ ಆಗಿರ್ಬೋದು. ಹೇಳಿ ಆರಾಧ್ಯ ಅವರೇ, ಈಗ ಅವರು ಸಂಖ್ಯಾಶಾಸ್ತ್ರ, ಪ್ರಶ್ನಾಶಾಸ್ತ್ರ, ಜೆನ್ ಥೆರಪಿ, ರುದ್ರಾಕ್ಷ ಥೆರಪಿ, ವಾಸ್ತು. ಹಲೋ, ಓಕೆ, ಕಾಲ್ ಕನೆಕ್ಟ್ ಆಗಿದೆ. ಹಲೋ, ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, ಹುಟ್ಟಿದ ದಿನಾಂಕವನ್ನ ತಿಳಿಸ್ಕೊಡಿ. 11/7/2001 ಮೇಡಮ್. 11/7/2001 ಬುಧವಾರ ಸಾಯಂಕಾಲ 4 ಗಂಟೆ. ಓಕೆ, ಸಂಜೆ 4 ಗಂಟೆಗೆ. ಹೌದು ಮೇಡಮ್. ಓಕೆ, ಹುಟ್ಟಿದ ಸ್ಥಳ ಬಿಜಾಪುರ ಡಿಸ್ಟ್ರಿಕ್ಟ್ ಮೇಡಮ್. ಬಿಜಾಪುರ್. ಓಕೆ, ದಿನೇಶ್ ಅವರಿದ್ದಾರೆ, ಮಾತನಾಡಿಮ್ಮ. ನಮಸ್ಕಾರಮ್ಮ. ನಮಸ್ಕಾರ ಗುರುಜಿ. ಹೇಳಿಮ್ಮ, ಊಟ ಆಯ್ತಾ? ಆಯ್ತು ಗುರು ಸರ್. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಖಂಡಿತ ನಿಮ್ಮ ಮಗನ ಬಗ್ಗೆನೇ ಹೇಳೋದು ನಾನು. ಓಕೆ, ಪೂರ್ವಭಾದ್ರ ನಕ್ಷತ್ರ, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈಗ ಪ್ರಸ್ತುತ ಶನಿ ದಶೆ ನಡೀತಾ ಇದೆ. ಶನಿ ದಶೆಯಲ್ಲಿ 2017ವರೆಗೂ ಸೂರ್ಯ ಭುಕ್ತಿ ನಡೀತಾ ಇದೆ. ಏನ್ ವಿಚಾರ ಕೇಳ್ಬೇಕಾಯ್ತು ಶನಿ ಮತ್ತೆ ಸೂರ್ಯ ಭುಕ್ತಿಲಿ? ಅವ 10th ಕ್ಲಾಸ್ ಇದ್ದಾನೆ ಗುರುಜಿ. ಅದಕ್ಕೆ ವಿದ್ಯಾಭ್ಯಾಸದ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಸ್ವಲ್ಪ ವಿದ್ಯಾಭ್ಯಾಸ ಡೌನ್ ಇದೆಯಲ್ಲಮ್ಮ. ಏನ್ ಮಾಡಬೇಕು ಸರ್? ಹೇಗೆ ಓದ್ತಾ ಇದೆ? ನಿಮ್ಗೆ ಏನ್ ಅನ್ಸುತ್ತೆ? ಓದ್ತಾರ, ಚೆನ್ನಾಗಿ ಮಾಡ್ತಾರ ಅನ್ಸುತ್ತಾ? ಡಲ್ ಇದ್ದಾನೆ ಸರ್ ಗುರುಜಿ ಒಂದ್ ಸ್ವಲ್ಪ. ನಮ್ಮ ನಕ್ಷತ್ರ ನಾಡಿಯಲ್ಲಿ ನೋಡಿದ ತಕ್ಷಣ ನಾವೇನ್ ಕೇಳೋದ್ ಬೇಕಾಗಲ್ಲ. ಸಾಕಷ್ಟು ಜನ ಕೇಳ್ತಾರೆ, ನಿಮ್ಮ ಹತ್ರ ಕೇಳ್ಬಿಟ್ಟು ಜ್ಯೋತಿಷ ಹೇಳೋದು ಬೇರೆ ತರ. ಸಮಯದ ಅಭಾವದಿಂದ ನಾವೇನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಏನ್ ವಿಚಾರ ಅಂತ ಕೇಳ್ಕೊಳ್ತೀವಿ. ಇಲ್ಲ ಅಂದ್ರೆ ನಕ್ಷತ್ರ ನಾಡಿಯಲ್ಲಿ ಬರ್ತಕ್ಕಂಥದ್ದು ಆಕ್ಯುರಸಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಇಲ್ಲಿ ಏನಾಗುತ್ತೆ, ಪ್ರಾರಬ್ಧ ಕರ್ಮ, ಈ 3-6-8 ಕಾಂಬಿನೇಷನ್, 3-8-12 ಕಾಂಬಿನೇಷನ್ ಬಂದ್ಬಿಟ್ರೆ ಎಜುಕೇಶನ್ ಹಾಳಾಗ್ಬಿಡುತ್ತೆ. ಎಲ್ಲ ಬಹಳಷ್ಟು ಡಲ್ ಆಗ್ಬಿಡುತ್ತೆ. ಏನ್ ಮುಂದೆ ಮಾಡ್ಬೇಕು ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ಮುಂದೆ ಬರ್ತಕ್ಕಂಥ ಚಂದ್ರನಲ್ಲೂ ಅಷ್ಟು ಸ್ಟ್ರಾಂಗ್ ಇಲ್ಲ. ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗ್ತಾ ಇರುತ್ತೆ. ಸ್ವಲ್ಪ ಅವ್ರಿಗೆ ಬೆಸ್ಟ್ ಏನು ಅಂತಂದ್ರೆ
ರಾತ್ರಿ ಹೊತ್ತು ಒಂದು ಕೆಲಸ ಮಾಡಿ, ಹಾ ಮಜ್ಜಿಗೆಗೆ ಒಂದು ಚಿಟಿಕೆ ಇಂಗು ಗೊತ್ತಲ್ಲ, ಹಾ ಒಂದು ಚಿಟಿಕೆ ಇಂಗು ಹಾಕಿ ದಿನಾ ಕುಡಿಸಿ ರಾತ್ರಿ ಹೊತ್ತು. ಹಾ. ಬೆಳಿಗ್ಗೆ 6 ರಿಂದ 7 ಗಂಟೆಗೆ ಎಬ್ಬರಿಸಿ ಸೂರ್ಯ ನಮಸ್ಕಾರ ಮಾಡಕ್ಕೆ ದಯವಿಟ್ಟು ಹೇಳಿ, ಸೂರ್ಯ ನಮಸ್ಕಾರ ಮಾಡಕ್ಕೆ ಹೇಳಿ. ಇದ್ರ ಜೊತೆಗೆ ಅವ್ರಿಗೆ ತುಳಸಿ ತಿನ್ನಿಸ್ಬೇಕು, ಪ್ರತಿನಿತ್ಯ ತುಳಸಿ. ಬುಧವಾರದಿಂದ ಇವತ್ತು ಬುಧವಾರ ಆಗೋಗಿದೆ, ಮುಂದಿನ ಬುಧವಾರ ನೀವು ಚೇಂಜ್ ಮಾಡ್ಕೊಂಡು ಇದು ಮಾಡ್ಬಿಡಿ. ಓಕೆ, ಬುಧವಾರದ ದಿವಸ. ಓಕೆ, ಇಷ್ಟು ಮಾಡಿ, ಒಳ್ಳೇದಾಗತ್ತಮ್ಮ. ಓಕೆ, ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕಾಲರ್ ರೆಡಿ ಇದ್ದಾರೆ. ಹಲೋ ಹಲೋ ಮೇಡಮ್, ನಮಸ್ತೆ. ವಾಸುದೇವ್ ಅಂತ, ಮೈಸೂರಿಂದ. ಓಕೆ, ನಮಸ್ಕಾರ. ಹೇಳಿ ಸರ್, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಅಕ್ಕನ ಮಗನ ಬಗ್ಗೆ ಕೇಳ್ಬೇಕು. ಓಕೆ, ಹುಟ್ಟಿದ ದಿನಾಂಕವನ್ನು ತಿಳಿಸ್ಕೊಡಿ. 12/9/1994. 12/9/1994. ಹುಟ್ಟಿದ ಸಮಯ? ಹುಟ್ಟಿದ ಸಮಯ 11:40 ಮೇಡಮ್, ಬೆಳಿಗ್ಗೆ 11:40. ಸ್ಥಳ ಸರ್? ಮೈಸೂರು ಮೇಡಮ್. ಓಕೆ, ಮೈಸೂರು. ದಿನೇಶ್ ಅವರಿದ್ದಾರೆ, ಮಾತನಾಡಿ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ. ಊಟ ಆಯ್ತಾ? ಸರ್ ಆಯ್ತು ಸರ್, ನಿಮ್ದಾಯ್ತಾ? ನಮ್ದಿನ್ನು ಹೋಗಿ ಮಾಡ್ಬೇಕು ಸರ್, 12 ಗಂಟೆಗೆ ನಮ್ದು ಡೈಲಿ ಊಟ. ಓಕೆ. ದೆವ್ವ ಎಲ್ಲ ಎದ್ದಿರೋ ಟೈಮಲ್ಲಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಸರ್, ನೈಟ್ ಆಗಿರೋದ್ರಿಂದ ಸ್ವಲ್ಪ ಕಂಫರ್ಟಬಲ್. ಹೌದೌದು, ನಮಗೂ ಕಂಫರ್ಟಬಲ್, ಜನಗಳು ಕಂಫರ್ಟಬಲ್. ನೋಡ್ಬೇಕಷ್ಟೇ, ಜನ ಇವಾಗ ಸ್ವಲ್ಪ ಬರ್ತಾ ಇದಾರೆ. TRP ತುಂಬಾ ಚೆನ್ನಾಗಿ ಬರ್ತಾ ಇದೆ, ಯಾಕಂದ್ರೆ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಟೈಮಲ್ಲಿ ಜ್ಯೋತಿಷ ಯಾರ್ದು ಇಲ್ಲ, ಸೊ ಟ್ರಾಫಿಕ್ ಫ್ರೀ ಆಗಿರುತ್ತೆ. ಟ್ರಾಫಿಕ್ ಫ್ರೀ ಆಗಿದ್ದಾಗ ಚೆನ್ನಾಗಿರುತ್ತೆ ಸರ್. ಇವಾಗ ಬರ್ತಕ್ಕಂಥದ್ದು, ಇವಾಗ ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆಯಲ್ಲಿ 2017ಕ್ಕೆ ಚಂದ್ರ ಮುಗಿಯುತ್ತೆ, ಕುಜ ಶುರು ಆಗುತ್ತೆ. ಏನ್ ವಿಚಾರ ಕೇಳ್ಬೇಕಾಯ್ತು ಶುಕ್ರ ಕುಜದಲ್ಲಿ? BE ಎಲ್ಲ ಕಂಪ್ಲೀಟ್ ಆಗಿದೆ, ಅಂದ್ರೆ ಒಳ್ಳೆ ಜಾಬ್ ಸಿಗ್ತಲ್ಲ, ಅವ್ನು ಯಾವ ಕಡೆ ಹೋಗ್ಬೇಕು ಅಂತ ಅವ್ನು ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ. BE ಮೆಕ್ಯಾನಿಕಲ್ ಮಾಡಿದಾನೆ ಸರ್. ಜಾಬ್ ವಿಚಾರದಲ್ಲಿ ಶುಕ್ರನಲ್ಲಿ 5/8/12 6/8/12 ಕಾಂಬಿನೇಷನ್ ಬರ್ತಾ ಇದೆ, ಸ್ವಲ್ಪ ಟಫ್ ಇದೆ. ಸಾಧ್ಯವಾದಷ್ಟು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಳ್ಳೇದಾಗುತ್ತೆ. ಒಂದು ಸಣ್ಣ ತಂತ್ರ ಕೊಡ್ತೀನಿ. ಶುಕ್ರದಶೆ ಕುಜಭುಕ್ತಿ ನಡೀತಾ ಇದೆ, ಮುಂದೆ ಬರ್ತಕ್ಕಂಥ ರಾಹುನಲ್ಲಿ ಡಿಲೇ ಬಹಳಷ್ಟು ಆಗುತ್ತೆ. ಶುಕ್ರನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡ್ಬೇಕು ಅಂದ್ರೆ, ಶುಕ್ರ ಮತ್ತೆ ರಾಹು ಎರಡೂ ಸಮಾಧಾನ ಮಾಡ್ಬೇಕಂದ್ರೆ, ಇಲ್ಲಿ ನಿಮ್ಮ ಮೈಸೂರಲ್ಲಿ ಪರ್ಕಾಳ ಮಠ ಇದೆ, ಅಲ್ಲಿ ಪರ್ಕಾಳ ಮಠ. ಪರ್ಕಾಳ ಮಠಕ್ಕೆ ಹೋಗಿ ಅಲ್ಲಿ ಪುಷ್ಯ ನಕ್ಷತ್ರ ದಿವಸ ಜೇನುತುಪ್ಪ ಕೊಡ್ತಾರೆ. ಆ ಪುಷ್ಯ ನಕ್ಷತ್ರ ದಿವಸ ಜೇನುತುಪ್ಪ ತಗೊಂಡ್ಬಂದು ಅವ್ರಿಗೆ ಪ್ರತಿನಿತ್ಯ ಅದನ್ನ ಸೇವನೆ ಮಾಡಕ್ ಹೇಳಿ. ಅದ್ರ ಜೊತೆಗೆ ಓಂ ಪಾರ್ಶ್ವನಾಥಾಯ ಹ್ರೀಂ ಅಂತ ಒಂದು ಮಂತ್ರ ಹೇಳಕ್ ಹೇಳಿ. ಜಾಬ್ ಇಮಿಡಿಯೇಟ್ ಆಗಿ ಸಿಗುತ್ತೆ, ಒಂದು 48 ಡೇಸ್ ಅಲ್ಲಿ ಸಿಗುತ್ತೆ. ಕಷ್ಟ ಇದೆ, ಬಟ್ ಈ ತಂತ್ರದಿಂದ ಒಂದು 50-60% ಸಾಧಾರಣ ಕೆಲಸ ಸಿಗುತ್ತೆ. ಓಕೆ, ಬಲಗೈಗೆ ಮಧ್ಯಗಳಿಗೆ ಒಂದು ಫೀಲ್ಡ್, ಸಾರಿ, ಇಂಜಿನಿಯರಿಂಗ್ ಲೈನೇ ಸರ್. ಇಂಜಿನಿಯರಿಂಗ್ ಲೈನ್ಸ್ ಏನಿದೆ, ಬಟ್ ಬಿಸ್ನೆಸ್ ಹೋಗೋ ಕಾಂಬಿನೇಷನ್ ಜಾಸ್ತಿ ಬರ್ತಾ ಇದೆ. ಫ್ಯೂಚರ್ ಅಲ್ಲಿ ಬಿಸ್ನೆಸ್ ಹೋಗ್ತಾರೆ ಸರ್, ಖಂಡಿತ ಬಿಸ್ನೆಸ್. ಯಾವ ತರ ಬಿಸ್ನೆಸ್ ಸರ್? ಅವ್ರು ಏನ್ ಟೆಕ್ನಿಕಲ್ ಓದಿದಾರೆ ಅದೇ ರಿಲೇಟೆಡ್ ಡಿಸ್ಟ್ರಿಬ್ಯೂಷನ್ ಆರ್ ಟೆಕ್ನಿಕಲ್ ಆರ್ ಆಟೋಮೊಬೈಲ್ ಇಂಡಸ್ಟ್ರಿಗೆ ಹೋಗ್ತಾರೆ ಸರ್. ಖಂಡಿತ ಹೋಗ್ತಾರೆ. 2711 ಇದೆ, ಒಳ್ಳೇದಾಗ್ಲಿ. ಓಕೆ, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಈಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ನಕ್ಷತ್ರ ನಾಡಿ ಕಾರ್ಯಕ್ರಮಕ್ಕೆ ಸ್ವಾಗತ. ಆರಾಧ್ಯ ಅವ್ರ ಹತ್ರ ಮಾತಾಡ್ತಾ ಇದ್ವಿ. ಹೇಳಿ ಆರಾಧ್ಯ ಅವರೇ, ಸೆಕೆಂಡ್ ವೀಕ್ ಅಲ್ಲಿ ಹೇಗ್ ನಡೀತು ಕ್ಲಾಸಸ್ ಎಲ್ಲ? ಮೇಡಮ್, ಫಸ್ಟ್ ವೀಕ್ ಆಯ್ತು. ಫಸ್ಟ್ ವೀಕ್ ಅಲ್ಲಿ ಒಂದಿಷ್ಟೆಲ್ಲ ನೋಟ್ಸ್ ಎಲ್ಲ ಕೊಟ್ಟರು. ನೋಟ್ಸ್ ಅಂದ್ರೆ ನಾವೇನು ಅವ್ರು ಪಾಠ ಮಾಡ್ತಿದ್ರೆ ಅದನ್ನೆಲ್ಲ ಬರ್ಕೊಂಡಿದ್ವಿ. ಆ ಕ್ಲಾಸಲ್ಲಿ ಮಾಡ್ತಕ್ಕಂಥದ್ದನ್ನ ಅದನ್ನ ಅವ್ರು ಕೆಲವೊಂದನ್ನ ಬಯಟ್ ಮಾಡ್ಕೊಂಬರ ಕೇಳಿದ್ರು. ಅಂದ್ರೆ ಯಾವ ಮನೆಯ ಭಾವ ಯಾವುದು ಅಂತೇಳಿ ಅದನ್ನ ನೋಡ್ಕೊಂಬರ ಕೇಳಿದ್ರು. ಯಾಕಂದ್ರೆ ಅದು ಈ ನಕ್ಷತ್ರ ನಾಣ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಅಂದ್ರೆ ಅದೇ. ಅದನ್ನ ನೀವು ಕಲ್ತ್ರೆ, ನಾವ್ ಯಾರಾದ್ರೂ ಕಲ್ತ್ರೆ ಫಸ್ಟ್ ಅದನ್ನ ಕಲ್ತ ಮೇಲೆನೆ ಎಲ್ಲದೂ ಬರೋದು. ಅದಕ್ಕೆಂದ್ರೆ ಅಲ್ಲಿಂದನೇ ನಾವು ಆ ಭಾವ ನೋಡ್ಕೊಂಡೆ, ಎಲ್ಲ ಮನೆ ಭಾವ ನೋಡ್ಕೊಂಡೆ ನಾವು ಹೇಳ್ಬೇಕಾಗತ್ತೆ ಪ್ರತಿಯೊಂದನ್ನು. ಹಾಗಾಗಿ ಆ ಭಾವದನ್ನ ನೀವು ಬಯಟ್ ಮಾಡ್ಕೊಂಬರಿ ಅಂತ ಹೇಳಿದ್ರು. ಆ ಒಂದು ವಾರದಲ್ಲಿ ನಾವು ಬಯಟ್ ಮಾಡ್ಕೊಂಡು ರೆಡಿ ಆಗಿ ಒಂದ್ಸಲ ಎಲ್ಲ ಗ್ಲಾನ್ಸ್ ಮಾಡ್ಕೊಂಡು ಓದ್ವಿ. ಏನೇನ್ ಕಲ್ಸಿದ್ರು, ಏನೇನ್ ಮಾಡಿದ್ರು, ಎಲ್ಲ ಮಾಡಿದ್ರು ಅಂತ ನೋಡ್ಕೊಂಡು ಅವನೊಂದ್ಸಲ ಎಲ್ಲ ಯೋಚನೆ ಮಾಡ್ಕೊಂಡು ಓದ್ವಿ. ಇದು ಹೆಂಗ್ ಬಂತು, ಇದೆಲ್ಲಿಂದ ಬಂತು. ಆಮೇಲೆ ನಾನು ಬುಕ್ಸ್ ತಗೊಂಡೆ, ನಾನು ಹಳೆ ಬುಕ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ತಗೊಂಡ್ಬಿಟ್ಟು ನೋಡ್ತಾ 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 ಓದೆ. ಇವ್ರು ಹೇಳಿದ್ಕು ಅದಕ್ಕೂ ಮ್ಯಾಚ್ ಆಗ್ತಾ ಇದೆಯಾ, ಎಲ್ಲ ಸೈಂಟಿಫಿಕ್ ಆಗಿ ಮ್ಯಾಚ್ ಆಗ್ತಾ ಇದೆ. ನನಗೆ ಆಶ್ಚರ್ಯ, ಅವತ್ತೇನೋ ಅರ್ಥ ಆಗ್ತಾ ಬುಕ್ಸ್ ಇವತ್ತೆಲ್ಲ ನನಗೆ ಅರ್ಥ ಆಗ್ತಾ ಇದೆ. ಯಾಕೆ ಅರ್ಥ ಆಗ್ತಾ ಇದೆ ಅಂದ್ರೆ, ಒಂದು ಗುರುಗಳು ಬೇಕು. ನಾನು ಫಸ್ಟ್ ಅವತ್ತು ಕ್ಲಾಸಲ್ಲೂ ಕೂಡ ಅದನ್ನ ಹೇಳಿದ್ದೆ, ಗುರುಗಳು ಬೇಕೇ ಬೇಕು, ಎಲ್ಲದಕ್ಕೂ ಗುರು ಬೇಕು ಅಂತ ಹೇಳಿ. ಅದೇ ರೀತಿ ನನಗೊಬ್ಬರು ಗುರುಗಳು ಸಿಕ್ಕರು ಅಂತ ಹೇಳಿ ಅವತ್ತು ನನಗೆ ತುಂಬಾ ಅನುಕೂಲ, ತುಂಬಾ ಸಂತೋಷ ಆಯ್ತು. ಆ ತಕ್ಷಣ ಮನೆ ಬಂದು ನಾನು ನೋಡಿದಾಗ ಅವತ್ತೇ ನಾನು ನಮ್ಮ ಅಕ್ಕಂದ ಪ್ರಿಡಿಕ್ಷನ್ ಮಾಡಿದೆ. ಏನಂತ ಹೇಳಿ, ನೀ ಅಕ್ಕ ನೋಡಕ್ಕೆ ಹಿಂಗಾಗತ್ತೆ ಅಂತೇಳಿ ನನ್ನ ಸಿಸ್ಟರ್ದ ನಾನು ಅವತ್ತೇ ಎಲ್ಲದನ್ನು ಹೇಳಿದೆ. ನಮ್ಮ ಅಕ್ಕ ಹೇಳಿದ್ರು, ವನಿತಾ ಅಂತೇಳಿ, ಅವರು ಏನ್ ನೀನ್ ಕರೆಕ್ಟ್ ಆಗಿ ಹೇಳ್ತಾ ಇದೆಯಲ್ಲ, ನೀನ್ ನನ್ನೇ ಫಸ್ಟ್ ನೋಡ್ತಾ ಇದೀಯಾ. ಎಲ್ಲಕ್ಕ ನಂದೊಂದು ಕ್ಲಾಸಲ್ಲಿ ನೋಡ್ಕೊಂಡಿದ್ದೆ, ಆದ್ರೂ ನಿಂದನ್ ನಾನು ಫಸ್ಟ್ ಹೊರಗಿನ ಬೇರೆದನ್ನ ನೋಡ್ಬೇಕಲ್ವಾ, ನಂದನ್ ನನ್ಗೆ ಗೊತ್ತಾಗುತ್ತೆ, ಆದ್ರೆ ನಿಂದನ್ ನೋಡ್ಬೇಕಲ್ವಾ. ನೋಡಿದೆ, ನಾನು ನೋಡ್ಬಿಟ್ಟು ಕರೆಕ್ಟ್ ಆಗಿ ಹೇಳ್ದೆ. ನಮ್ಮ ಅಕ್ಕ ತುಂಬಾ ಖುಷಿ ಆದ್ರು. ಆವತ್ತಿನ ನಂತರ ಸೆಕೆಂಡ್ ವೀಕ್ ಅಲ್ಲಿ ನಾವು ಓದ್ವಿ. ಕ್ಲಾಸಲ್ಲಿ ಹೋದಾಗ
ಅಲ್ಲಿ ಕ್ಲಾಸಲ್ಲಿ ದಯವಿಟ್ಟು ನಾನು ಇನ್ಮೇಲೆ ಕೇಳ್ತೀನಿ, ನಮ್ಮ ಸ್ಟೂಡೆಂಟ್ ಆಗಿ ಬರ್ತಕ್ಕಂಥ ಎಲ್ಲರಿಗೂ ಆ ಕ್ಲಾಸಲ್ಲಿ ವೈಯಕ್ತಿಕವಾಗಿ ಯಾವುದೇ ಕ್ವಶನ್ ಕೇಳಬೇಡಿ ನೀವು. ದಯವಿಟ್ಟು ಅವರಲ್ಲಿ ತುಂಬಾನೇ ತಲೆಗಿದೆ, ಆ ತಲೆಗೆ ಏನೇನಿದೆ ಅದನ್ನ ತಗೊಳಕ್ ಪ್ರಯತ್ನ ಮಾಡಿ. ಯಾಕೆ ಅಂದ್ರೆ ನೀವು ಅಷ್ಟಕ್ಕೆ ಸೀಮಿತರಾಗ್ಬಿಡ್ತೀರಾ. ಅದನ್ನ ತಗೊಂಡ್ರೆ ಮಾತ್ರ ನೀವು ಎಲ್ಲದನ್ನು ನಿಮ್ಮ ಮನೆಯರದು ಎಲ್ಲರದು ಪ್ರತಿಯೊಬ್ಬರದು ಸುತ್ತಮುತ್ತ ಎಲ್ಲರದು ಹೇಳ್ಬೋದು. ಯಾಕೆಂದ್ರೆ ನಾವು ಕಲಿಯಕ್ಕೋಸ್ಕರ ಹೋಗಿರ್ತೀವಿ, ಅಲ್ಲಿ ಕೇಳಕ್ಕೋಸ್ಕರ ಹೋಗಿರಲ್ಲ. ಕೇಳಕ್ ಹೋಗ್ಬೇಕಂದ್ರೆ ಅವ್ರಿಗೆ ಸಪರೇಟ್ ಟೈಮ್ ಕೊಡ್ತಾರೆ, ಅವ್ರ ಹತ್ರ ಹೋಗ್ಬೋದು ನೀವು. ಅದು ಬಿಟ್ಬಿಟ್ಟು ಅಲ್ಲಿ ಕಲಿಯಕ್ ಹೋದಾಗ ಸುಮ್ಮನೆ ವಿಷಯಾಂತರ ಮಾಡ್ಬಿಟ್ಟು ಯಾವುದು ಮಾಡಬೇಡಿ. ಈ ರೀತಿ ನಾನು ನಮ್ಮ ಕ್ಲಾಸಲ್ಲಿ ಕೂಡ ನನ್ನ ಜೊತೆಗಾರರಿಗೆ ನಾನು ಜೋರಾಗಿ ಜೋರ್ ಮಾತು ಮಾಡಿದ್ದೆ. ನಾನು ಆ ಜೋರ್ ಮಾಡಿದ ಮೇಲೆ ನಮಗೆ ಕ್ಲಾಸ್ ಚೆನ್ನಾಗಿ ನಡೀತು, ಸರಾಗವಾಗಿ ನಡೀತು. ಆ ಸೆಕೆಂಡ್ ವೀಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು, ಬೆಳಗ್ಗೆನೆ ನಕ್ಷತ್ರ ನಾಡಿ ಬಗ್ಗೆ ಸ್ಟಾರ್ಟ್ ಮಾಡಿದ್ರು. ನಕ್ಷತ್ರ ನಾಡಿ ಸ್ಟಾರ್ಟ್ ಮಾಡಿದಾಗ ಆ ನಕ್ಷತ್ರ ನಾಡಿದು ಎಷ್ಟು ಚೆನ್ನಾಗಿ ನಮಗೆ ಹೋಗ್ತಾ 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 ಸ್ವಲ್ಪ ಸ್ವಲ್ಪ ಒಂದೊಂದು ಎಕ್ಸಾಂಪಲ್ ಕೊಡ್ಕೊಂತ ಹೋದ್ರು. ಎಲ್ಲ ನಮ್ಮ ಇವರಿದ್ರಲ್ಲ, ಯಾರೋ ಈ ಸಚಿನ್ ತೆಂಡೂಲ್ಕರ್, ಅಮಿತಾಬ್ ಬಚ್ಚನ್ ಅಂತಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಅವ್ರ ಬಯೋಡಾಟಾ ತಗೊಂಡು ಅವ್ರದ್ದು ಡೇಟ್ ಆಫ್ ಬರ್ತ್ ತಗೊಂಡು ನಮ್ಗೆ ಹಾಕೊಡ್ತಾ ಹೋದ್ರು. ಅವ್ರು ಇಷ್ಟನೇ ವಯಸ್ಸಿನಲ್ಲಿ ಹಿಂಗಾಗಿದ್ರು, ನೋಡ್ರಿ ಏನಾಗಿದೆ ನಿಮ್ದೇ ನೋಡ್ಕೊಳ್ಳಿ ಅಂದ್ರೆ ನಮಗೆ ಬಿಟ್ರು. ಅವರು ಯಾವ್ದನ್ನ ಹೇಳ್ತಿರ್ಲಿಲ್ಲ, ಇದು ಹಾಕೊಳ್ಳಿ, ಇದು ನಿಮ್ ನೋಡಿ, ಇಲ್ಲಿ ನೋಡ್ಕೊಳ್ಳಿ, ಕರೆಕ್ಟ್ ಬರ್ತಾ ಇತ್ತು. ಸರ್ ನಾವೇ ಎದ್ಬಿಟ್ಟು ನಾವ್ ಹೇಳಕ್ ಕತ್ಕೊಂಡ್ಬಿಟ್ಟು ನಮ್ಮ ಕ್ಲಾಸಲ್ಲಿ ನಾವು ಒಂದು 8-10 ಜನ ಇದ್ದೀವಿ. ನಾವು ಒಂದು ಕಡೆ ಕೂತ್ಬಿಟ್ಟಿದ್ವಿ. ಪಟಾಪಟ್ ಅವ್ರು ಹೇಳಕಿನ ನಮ್ ಗುರುಗಳು ಹೇಳಕಿನ ಮುಂಚೆ ನಾವೇ ಉತ್ತರ ಹೇಳ್ತಾ ಇದ್ವಿ. ಸರ್ ಹಿಂಗಾಗ್ತಾ ಇದೆ ಅಂತ ಕೇಕೆ ಹೊಡಿತಾ ಇದೀವಿ ಕೂತ್ಕೊಂಡು. ಅಂದ್ರೆ ಯಾವ ಉದ್ದೇಶ ಅಂದ್ರೆ ನಾವು ಅಷ್ಟಕ್ಕಂತ ಜೋರಕ್ ಅಂದ್ರೆ ಆ ಈಸಿ ಮೆಥಡ್ ಏನ್ ಹೇಳ್ಕೊಡ್ತಾ ಇದ್ರಲ್ಲ, ಆ ಮೆಥಡ್ ಇತ್ತಲ್ಲ ಅಷ್ಟು ಈಸಿ ಆಗಿತ್ತು. ಅದನ್ನ ಮಾಡ್ತಾ ಹೋದ್ಮೇಲೆ ನೆಕ್ಸ್ಟ್ ಎರಡನೇ ವಾರದಲ್ಲಿ ಫಸ್ಟ್ನೇ ದಿವಸದಲ್ಲಿ ನಮಗೆ ನಕ್ಷತ್ರ ನಾಡಿ ಬಗ್ಗೆ, ಆಮೇಲೆ ರುದ್ರಾಕ್ಷಿ ಬಗ್ಗೆ, ಅರಳುಗಳ ಬಗ್ಗೆ, ಸಂಖ್ಯಾಶಾಸ್ತ್ರದ ಬಗ್ಗೆ, ಮತ್ತೆ ಹಸ್ತರೇಖೆ ಬಗ್ಗೆ ಇವೆಲ್ಲವನ್ನು ಹೇಳ್ಕೊಟ್ಕೊಂತ ಬಂದ್ರು. 4ನೇ ದಿವಸದಲ್ಲಿ ಪೂರ್ತಿ ನಮಗೆ ಯಾವ ರೀತಿ ಅಂದ್ರೆ ಇದು ಪ್ರಾಕ್ಟಿಕಲ್ ಅಂತ ಹೇಳ್ತಾರೆ ನೋಡ್ರಿ. ಎಲ್ಲ ಮಾಡಿದ್ಮೇಲೆ ನಮ್ದು ಥಿಯರಿ ಮಾಡಿದ್ಮೇಲೆ ಎಲ್ಲ ನಮ್ಮ ಇದರಲ್ಲಿ ನಾನು ಆಕ್ಚುಲಿ ಮೈನಿಂಗ್ ಇಂಜಿನಿಯರ್. ಮೈನಿಂಗ್ ಇಂಜಿನಿಯರ್ ನಲ್ಲಿ ನಮ್ಗೆ ಓದಿರ್ತೀವಿ. ಇಂಜಿನಿಯರಿಂಗ್ ಓದುವಾಗ ನಮಗೆ ಮೊದಲು ಥಿಯರಿ ಅಂತ ಮಾಡ್ತಾರೆ, ಆಮೇಲೆ ಪ್ರಾಕ್ಟಿಕಲ್ ಅಂತ ಹೊರಗೆ ಬಿಡ್ತಾರೆ. ಆ ರೀತಿ ನಮಗೆ 4ನೇ ದಿವಸದಲ್ಲಿ ಪ್ರಾಕ್ಟಿಕಲ್ ಬಿಟ್ರು. ಪ್ರಾಕ್ಟಿಕಲ್ ಅಂದ್ರೆ ಆಲ್ಮೋಸ್ಟ್ ನಮಗೆ ಡೇಟ್ ಕೊಡೋದು, ಏನಾಗಿದೆ ಹೇಳ್ರಿ ಅನ್ನೋರು, ನಿಮ್ ಹಾಕೊಡ್ರಿ, ನಿಮ್ದು ಯಾವ ಟೈಮಲ್ಲಿ ಇದೆ ನೋಡ್ರಿ ಅಂತ ಹೇಳೋರು. ಎಷ್ಟು ಖುಷಿಯಾಗಿ ನಗುತ್ತಾ ನಾವು ಏನೇ ಕ್ವಶನ್ ಕೇಳಿದ್ರು ಎಷ್ಟು ಈಸಿಯಾಗಿ, ನಾನು ಅವಾಗಲೇ ಹೇಳಿದೆ, ಬೆಳಗ್ಗೆ 9 ರಿಂದ 5 ಅನ್ನೋದು ನಮಗೆ 2 ತಾಸು ಆಗಿದ್ದಿಲ್ಲ. ಯಾಕೆ ಇಷ್ಟು ಬೇಗ ಮುಗ್ದೋಗ್ತಾ ಇದೆಯಾ, ಇಷ್ಟು ಬೇಗ ಯಾಕೆ ಮುಗ್ದೋಯ್ತು, ಇನ್ನೂ 4 ದಿವಸ ಆಗ್ಬೋದಾಗಿತ್ತ, ಇದು ಇವತ್ತು ಲೇಟಾಗಿ ಸೂರ್ಯ ಮುಳುಗಬಾರ್ದಾಗಿತ್ತ ಅನ್ನೋ ಲೆಕ್ಕಕ್ಕೆ ನಾವು ಬಂದ್ಬಿಟ್ಟಿದ್ವಿ. ಆ ರೀತಿ ಪಾಠನ ಮಾಡ್ತಾ ಇದ್ದಾರೆ. ಅಷ್ಟೇ ಚೆನ್ನಾಗಿ ಮಾಡ್ತಾ ಇದ್ರು. ಮತ್ತೆ ಮೇಲಾಗಿ ಯಾವುದು ಮತ್ತೆ ಒಳ್ಳೆ ಊಟ, ಟೈಮ್ ಸರಿ ತಿಂಡಿ ಅಲ್ಲ, ಸರಿ ಟೀ ಮತ್ತೆ ಬಿಸ್ಕೆಟ್, ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆ, ಒಳ್ಳೆ ರೂಮ್ಗಳು, ಅಂದ್ರೆ ಹಾಲ್ ನಮಗೆ ಪಾಠ ಮಾಡ್ಲಿಕ್ಕೆ, ಆ ಹಾಲ್ನಲ್ಲಿ AC ಇರ್ತಕ್ಕಂತ ಸ್ಟಾರ್ ಹೋಟೆಲ್ಗಳು ಅಂತ ಕಡೆ ಎಲ್ಲ ಮಾಡಿ ತುಂಬಾ ಚೆನ್ನಾಗಿ ನಾವು ಎಲ್ಲಿ ಹೋಗಿದೀವಿ ಅಂತ ಗೊತ್ತಿರ್ಲಿಲ್ಲ. ಕ್ಲಾಸು ಅಥವಾ ಇದು ಮಾಸು ಅರ್ಥ ಆಗ್ತಾ ಇರ್ಲಿಲ್ಲ ನಮಗೆ. ಆ ರೀತಿಯಾಗಿ ಕಲ್ತ್ವಿ. ಆ ಕಲಿಯೋದು ಕೂಡ ಎಷ್ಟು ತುಂಬಾ ಚೆನ್ನಾಗಿ ಕಲ್ಸಿದ್ರು. ಅದನ್ನ ಎಲ್ಲಾರು ನೀವು ಪ್ರೇಕ್ಷಕರಿಗೆ ನಾನು ಹೇಳೋದು ಎಷ್ಟೇನೆ, ನಾವು ಹೇಳೋದ್ರಲ್ಲಿ ಅರ್ಥ ಆಗಲ್ಲ, ಅನುಭವಿಸೋದ್ರಲ್ಲಿ ಅರ್ಥ ಇರೋದು. ಯಾವುದನ್ನು ಕೂಡ ಇನ್ನೊಬ್ರಿಂದ ಕೇಳಿ ತಿಳ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ನಾವು ಯಾವತ್ತು ಅನುಭವಿಸ್ತೀವಲ್ಲ ಪ್ರತಿಯೊಂದು ವಿಚಾರನೇ ಆಗ್ಲಿ. ಈಗ ನೋಡಿ ಎಕ್ಸಾಂಪಲ್ ಏನಂದ್ರೆ, ಈ ಮಾಲ್ಗಳಲ್ಲಿ ಐಟಮ್ ಇಟ್ಟಿರ್ತಾರೆ, ಅದನ್ನ ಮುಟ್ಟಿ ನೋಡಿ ನಾವು ಅದನ್ನ ಅನುಭವಿಸ್ಕೊಂಡು ತಗೊಂಡ್ ಬರ್ತೀವಿ. ಅವಾಗ ಅದಕ್ಕಿರ್ತಕ್ಕಂಥ ಸಂತೋಷ ಅದೇ ನಾವು ಆನ್ಲೈನ್ ನಲ್ಲಿ ತಗೋತೀವಿ ನೋಡಿ ಮೇಡಮ್. ಆನ್ಲೈನ್ ನಲ್ಲಿ ಅಷ್ಟಕ್ಕಂದು ಇಷ್ಟ ಆಗಲ್ಲ. ಹಾಗಾಗಿ ನಾವು ಯಾವ್ದನ್ನ ಅನುಭವಿಸ್ತೀವಲ್ಲ ಅವತ್ತೇ ನಮಗೆ ಅದ್ರ ಬಗ್ಗೆ ಗೊತ್ತಾಗತ್ತೆ, ಅದು ಕೂಡ ನಮಗೆ ಇದಾಗತ್ತೆ. ಹಂಗಾಗಿ ಮತ್ತಷ್ಟು ಮಾತಾಡೋಣ ಆರ್ಯಾದ್ಯ ಅವರೇ. ಈಗ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಳ್ಳೋಣ ವೀಕ್ಷಕರೇ. ವಿರಾಮದ ಬಳಿಕ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನೇಶ್ ಅವರೇ, ಈಗ ನೀವು ಜ್ಯೋತಿಷ್ಯ ಪರಂಪರೆ ಇರೋರ್ಗೆ ನೀವು ಜ್ಯೋತಿಷ್ಯವನ್ನ ಹೇಳ್ಕೊಟ್ಟಿದ್ದೀರಿ, ನಕ್ಷತ್ರ ನಾಡಿಯನ್ನ ಹೇಳ್ಕೊಟ್ಟಿದ್ದೀರಿ. ಸೊ ನಿಮ್ಗೆ ಏನ್ ಅನ್ಸುತ್ತೆ ದಿನೇಶ್ ಅವರೇ? ನಾನು ವಾಹಿನಿ ಬಂದು ಆಲ್ಮೋಸ್ಟ್ ಈಗ 1.25 ವರ್ಷ ಆಗಿದೆ. ಬಹಳಷ್ಟು ಜನ ಇವಾಗ ನಾನು ನೋಡ್ತಾ ಇದ್ದಾರೆ. ಈ ತರ ಜ್ಯೋತಿಷ್ಯರು ಅವರು ಒಳ್ಳೆ ಪರಂಪರೆ, ಒಂದು ಬಹಳ ಖುಷಿ ಆಗುತ್ತೆ. ಅವರ ತಾತಂದಿರು ಒಂದು ಜ್ಯೋತಿಷ್ಯದಲ್ಲಿ ಒಂದು ಇಂಟ್ರೆಸ್ಟು. ಆಮೇಲೆ ಅವ್ರ ಬುಕ್ಸ್ ಎಲ್ಲ ನೋಡ್ತಾ ಇದೆ ನನ್ನ ಆಫೀಸ್ ಬಂದಾಗ, ಅದ್ಭುತವಾಗಿರ್ತಕ್ಕಂಥ ಬುಕ್ಸು. 126 ವರ್ಷ ಆಗಿದೆ ಆ ಬುಕ್ಗೆ. ಕೊಟ್ಟಿರ್ತಕ್ಕಂಥ ಜ್ಞಾನ ಅಪಾರವಾಗಿರ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಜ್ಯೋತಿಷ್ಯ ಪರಂಪರೆಯಲ್ಲಿ ಬಂದು ಜ್ಯೋತಿಷ್ಯನ ಮುಂದುವರಿಸಬೇಕು ಅನ್ನೋದು ದೈವ ಪ್ರೇರಣೆ ಆಗಿರುತ್ತೆ ಇಲ್ಲಿ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪಾಯಿಂಟ್. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಅವರು 4 ದಿವಸದಲ್ಲಿ ಒಂದು ಅನುಮಾನದ ಆಸ್ಪದವಾಗಿ ಬಂದು ಅನುಮಾನವನ್ನು ನೀಗಿಸ್ಕೊಂಡು ಈಗ ಜ್ಯೋತಿಷ್ಯನ ಹೇಳ್ತಾ ಇದ್ದಾರೆ. ಅದು ಒಂದು ಅದ್ಭುತ ಅಂತ ಹೇಳ್ಬೋದು.
ಇದು ಒಂದು ಮಿರಾಕಲ್ ಅಂತ ಹೇಳ್ತೀನಿ ವೀಕ್ಷಕರೇ. ಒಂದು ಪಾಯಿಂಟ್ ತಿಳ್ಕೊಳ್ಳಿ, 4 ದಿವಸದಲ್ಲಿ ತುಂಬಾ ಜನ ಜ್ಯೋತಿಷ್ಯ ಕೇಳ್ತಾರೆ, ಇಲ್ಲಿಂದ ಎಲ್ಲೋ ಬಹಳಷ್ಟು ಕಡೆ ಕೇಳ್ತಾರೆ, ಜಂಪಿಂಗ್ ಆಗ್ಬಿಟ್ಟಿದ್ವಿ. ಯಾಕಂದ್ರೆ ಜ್ಯೋತಿಷ್ಯ ಅಂದ್ರೆ ಬಹಳಷ್ಟು ಜನ ಪರಿಹಾರ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಫಸ್ಟ್ ಅದನ್ನ ಮೈಂಡಿಂದ ತೆಗೆದಾಕಿ, ಆ ಮೈಂಡಿಂದ ಇಲ್ಲಿಂದ ಆಚೆ ಹಾಕ್ಬಿಡಿ. ಜ್ಯೋತಿಷ್ಯ ಅಂದ್ರೆ ಪರಿಹಾರ ಅಲ್ಲ. ಜ್ಯೋತಿಷ್ಯ ಅಂದ್ರೆ ಒಂದು ದಿಕ್ಸೂಚಿ, ಒಂದು ಮಾರ್ಗ ಸೂಚಿ, GPS ಅಂತ ಅನ್ಕೊಳ್ಳಿ. GPS ಜನರಲ್ ಪ್ಯಾಕೆಟ್ ಸಿಸ್ಟಮ್ ಅಂತ ಹೇಳ್ತಾರೆ, ಬಟ್ ನಾನು ಹೇಳೋದು ಗುರು ಪೊಸಿಷನಿಂಗ್ ಸಿಸ್ಟಮ್ ಅಷ್ಟೇ. ಗುರುಗಳು ಒಂದು ಪೊಸಿಷನ್ ಮಾಡಿ ಒಂದು ಸಿಸ್ಟಮ್ ಹಾಕಿರ್ತಾರೆ, ಆ ಪೊಸಿಷನ್ ಅಲ್ಲಿ ಹೋಗ್ಬೇಕು ಅಂತ. GPS ಅಂದ್ರೆ ಗುರು ಪೊಸಿಷನಿಂಗ್ ಸಿಸ್ಟಮ್ ಅಂತ. ಅದ್ಭುತವಾಗಿರ್ತಕ್ಕಂಥ GPS ನ ನಾವು ಈ ನಕ್ಷತ್ರ ನಾಡಿಯಲ್ಲಿ ಕಲಿಬಹುದು. ನಮ್ಮ ಜೀವನದಲ್ಲಿ ಏನಾಗುತ್ತೆ ಏನಾಗಲ್ಲ ಅದನ್ನ ನಿಖರವಾಗಿ ಹೇಳ್ತಕ್ಕಂಥದ್ದು. ಫಸ್ಟ್ ಒಂದು ಪಾಯಿಂಟ್ ಹೇಳಿದ್ರು, ಅದ್ಭುತವಾಗಿ ಹೇಳಿದ್ರು. ಜ್ಯೋತಿಷರು ಆಗಿದ ತಕ್ಷಣ ನಾವೇನು ನಮ್ಮ ಜೀವನ ಅವ್ರನ್ನ ಸರಿ ಮಾಡ್ಕೊಳಕ್ ಬಂದಿಲ್ಲ, ಅವ್ರು ಯಾವ ಜ್ಯೋತಿಷರು ಅಂತ. ಈ ಪಾಯಿಂಟ್ ಅಲ್ಲೇ ತುಂಬಾ ಜನ ವೀಕ್ಷಕರ ಸ್ವಲ್ಪ ನಾನು ಒಂದು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಜ್ಯೋತಿಷರಾಗಿದ ತಕ್ಷಣ ನಾವೇನು ದೇವರುಗಳಾಗಲ್ಲ ಅಥವಾ ನಾವು ಒಂಥರ ಜಾದೂ ಅಲ್ಲ. ನಾವೆಲ್ಲ ಒಂದು ಸಬ್ಜೆಕ್ಟ್ನ ಓದ್ಕೊಂಡು ಆ ಸಬ್ಜೆಕ್ಟ್ ಬಗ್ಗೆ ನಾವು ನಿಮಗೆ ಡೆಲಿವರಿ ಮಾಡ್ತೀವಿ, ಹೀಗಿರುತ್ತೆ ಅಂತ. ಆ ಸೇಮ್ ಸಬ್ಜೆಕ್ಟ್ ನಿಮ್ಗೆ ಅಪ್ಲಿಕೇಬಲ್ ಆಗೋದು ನಮಗೂ ಅಪ್ಲಿಕೇಬಲ್ ಆಗುತ್ತೆ. ಸೊ ಅಪ್ಲಿಕೇಬಲ್ನ ನಾವು ತಗೊಂಡು ಎಷ್ಟರ ಮಟ್ಟಿಗೆ ನಮಗೆ ಸಫಲತೆ ಬರುತ್ತೆ ಅಂತ ನಮ್ಮ ಪ್ರಾರಬ್ಧ ಕರ್ಮದಿಂದ ನಮ್ಮ ಜ್ಯೋತಿಷ್ಯ ಎರಡನ್ನು ಮಿಕ್ಸ್ ಮಾಡಿ ಹೇಳ್ತಕ್ಕಂಥದ್ದೇ ಒಂದು ಈ ಜ್ಯೋತಿಷ್ಯ ಆಗಿದೆ. ಸೊ ಅದರಲ್ಲಿ ನಕ್ಷತ್ರ ನಾಡಿ ಅನ್ನೋದು ಅದ್ಭುತವಾಗಿರ್ತಕ್ಕಂಥದ್ದು. ಬಹಳಷ್ಟು ಜನ ಈ ಬೇರೆ ಬೇರೆ ಕ್ಲಾಸಸ್ಗೆಲ್ಲ ಹೋಗ್ತಾರೆ, ಅದನ್ನ ಪಿನ್ ಪಾಯಿಂಟ್ ಮಾಡೋದು ಬೇಡ. ವಿಶೇಷವಾಗಿ ನ್ಯೂಮರಾಲಜಿ ಅದು ಇದೆಲ್ಲ ಬಹಳ ಖುಷಿಯಿಂದ ಕಲಿತಾರೆ, ಬಟ್ ಅಲ್ಲಿ ಪ್ರೆಡಿಕ್ಷನ್ಸ್ ಲೆವೆಲ್ ಬರಲ್ಲ. ಅದನ್ನೇ ನೀವು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಖಂಡಿತ 4 days ಅಲ್ಲಿ ನಿಮ್ಮ ಜೀವನದಲ್ಲ, ನಿಮ್ಮ ಕುಟುಂಬದವ್ರು ನೋಡ್ಕೋಬಹುದು, ನಿಮ್ಮ ಫ್ರೆಂಡ್ಸ್ ನೋಡ್ಕೋಬಹುದು, ಎಲ್ಲರದು ನೋಡ್ಕೋಬಹುದು. ಯಾವುದೇ ಒಂದು ಅನುಮಾನನೇ ಇಲ್ಲ. ಇದೇ January 21 ಈ ವರ್ಷದ ಫಸ್ಟ್ ಬ್ಯಾಚ್ ಮಾಡ್ತಾ ಇದ್ದೀನಿ. ಮತ್ತೆ February 4-5 ಹೈಯರ್ ಕ್ಲಾಸ್ ಮಾಡ್ತಾ ಇದ್ದೀನಿ. ಹೈಯರ್ ಕ್ಲಾಸ್ ಅಂತಂದ್ರೆ ಜ್ಯೋತಿಷ್ಯ ಇಷ್ಟೇ ಅಂತಲ್ಲ, ಈ ಸಬ್ಜೆಕ್ಟೇ ಬೇರೆ ಆ ಸಬ್ಜೆಕ್ಟೇ ಬೇರೆ. ಜ್ಯೋತಿಷ್ಯದಲ್ಲಿ ಹಲವಾರು ಸಬ್ಜೆಕ್ಟ್ ಅಲ್ಲಿ ನಕ್ಷತ್ರ ನಾಡಿ ಕಲ್ತ್ರೇ ಸಾಕು, ಮ್ಯಾಕ್ಸಿಮಮ್ ಆಗುತ್ತೆ. ಬಟ್ ಹೈಯರ್ ಕ್ಲಾಸ್ ಏನಾಗುತ್ತೆ, ನಿಮಗೆ ಜ್ಯೋತಿಷ್ಯದಲ್ಲಿ ಒಂದು ಕಂಪ್ಲೀಟ್ನೆಸ್ ಅಂತ ಬರುತ್ತೆ. ಈ ಒಂದು 360 ಡಿಗ್ರಿ ಅಂತ ಏನ್ ಹೇಳ್ತೀವಿ ಅದು ಕಂಪ್ಲೀಟ್ನೆಸ್ ಆಗುತ್ತೆ. ಇದನ್ನ ಕಲ್ತಾಗ ಪರಿಪೂರ್ಣವಾಗಿ ಜ್ಯೋತಿಷಲ್ಲಿ ಯಾರು ಕ್ವಶನ್ ಕೇಳಿದ್ರು ಇದನ್ನೂ ಸೇರಿಸಿದಾಗ, ನಾನು ಹೈಯರ್ ಕ್ಲಾಸ್ 2 ದಿವಸ ಮಾಡ್ತಾ ಇದ್ದೀನಿ. ಸೊ ನಂದು ಬೇಸಿಕ್ ಕ್ಲಾಸ್ 4 days, 6 days ಅಲ್ಲಿ ಅವರು ಯಾರೇ ಕ್ವಶನ್ ಕೇಳಿದ್ರು ಜ್ಯೋತಿಷದಲ್ಲಿ ಹೇಳ್ತಕ್ಕಂಥ ಒಂದು ಸಾಮರ್ಥ್ಯ ನಾನು ಅದನ್ನು ಮಾಡ್ಕೊಡ್ತೀನಿ. ಆ ದೇವರು ಆ ಒಂದು ಶಕ್ತಿ ನನಗೆ ಕೊಟ್ಟಿದ್ದಾನೆ, ಆ ಶಕ್ತಿನ ಯೂಸ್ ಮಾಡಿಕೊಂಡು, ಆ ಯುಕ್ತಿನ ಯೂಸ್ ಮಾಡಿಕೊಂಡು ಜನತೆಗೆ ಈ ಒಂದು ನಕ್ಷತ್ರ ನಾಡಿ ದಾರಿದೀಪ ಆಗಲಿ ಅಂತ ಕೊಡಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಅಂತಂದ್ರೆ, ಇನ್ನು ಶಾರ್ಟ್ಲಿ ನಂದು US ಅಲ್ಲಿ ಕ್ಲಾಸಸ್ ಮಾಡೋಕ್ಕೆ ಅರೇಂಜ್ ಮಾಡ್ತಾ ಇದ್ದಾರೆ ನಮ್ಮ ಸ್ನೇಹಿತರೊಬ್ರು. ಅವರು ಹಿ ವಾಸ್ ಎ ಕಾಗ್ನಿಸೆಂಟ್ ಡೈರೆಕ್ಟರ್, ಅವ್ರು ಬೆಂಗಳೂರಿಗೆ ಬಂದಿದ್ರು. ಈ ಆಲ್ರೆಡಿ ಟೋಲ್ಡ್ ಐ ವಿಲ್ ಡೂ ಇನ್ ದಲಾಸ್ ಅಂಡ್ ಹೋಸ್ಟೆಲ್ ನಲ್ಲಿ ನಾನು ನಿಮ್ಮ ಕ್ಲಾಸಸ್ ಮಾಡ್ತಾ ಇದ್ದೀನಿ. ಒಂದು 200 people ಬರ್ತಾರೆ ಅಂತ. ಅದನ್ನ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೀನಿ ತಗೊಳಕ್ಕೆ, ಯಾಕಂದ್ರೆ ವೀಸಾ ಅರೇಂಜ್ ಆಗಬೇಕಾಯ್ತು ಈ ಟೈಮಲ್ಲಿ. ವೀಸಾ ಇಂದ ಸ್ವಲ್ಪ ಡಿಲೇ ಆಗಿ ಸ್ವಲ್ಪ ಪೋಸ್ಟ್ಪೋನ್ ಆಗಿದೆ. ಅದಕ್ಕೆ ನಾನು ಸ್ವಲ್ಪ ಮತ್ತೆ ಕ್ಲಾಸಸ್ ತಗೊಂಡು ಹೈಯರ್ ಕ್ಲಾಸ್ ಮುಗಿಸೋಣ ಅಂತಿದ್ದೆ. ಸೊ ಅಲ್ಲಿರ್ತಕ್ಕಂಥ ಜನಗಳು ಈ ಕ್ಲಾಸಸ್ 4 days ಅದ್ಭುತವಾಗಿದೆ ಅಂತ ಅಲ್ಲೊಂದು ಕಡೆ, ಮತ್ತೆ ದುಬೈಯಲ್ಲಿ ಒಂದು ಕ್ಲಾಸಸ್ ಮಾಡ್ತಾ ಇದ್ದೀನಿ ಶಾರ್ಟ್ಲಿ. ಸೊ ಇದನ್ನ ನಾನು ನೆಕ್ಸ್ಟ್ ಇದರಲ್ಲಿ ತಗೊಳ್ತಾ ಇದ್ದೀನಿ. ಓಕೆ, ಇಷ್ಟು ವಿಚಾರದಲ್ಲಿ January 21 ಕ್ಲಾಸ್ ಬರ್ತಾ ಇದೆ. ಬೆಂಗಳೂರಿಗೆ ಒಳ್ಳೆ ಅವಕಾಶ ಇದೆ, ಬನ್ನಿ ಸೇರ್ಕೊಳ್ಳಿ. ಓಕೆ, ಆರಾಧ್ಯ ಅವರೇ, ನೀವು 500 ಜಾತಕವನ್ನ ನೋಡಿದಿರಿ ಅಂತ ಹೇಳಿದ್ರಿ, ಅದ್ರ ಅನುಭವ ಹೇಗಿತ್ತು ಹೇಳಿ? ತುಂಬಾ ಎಕ್ಸಲೆಂಟ್ ಆಗಿತ್ತು ಮೇಡಮ್, ತುಂಬಾ ಎಕ್ಸಲೆಂಟ್ ಆಗಿತ್ತು. ಹೆಂಗೆ ಅಂದ್ರೆ Okay. ನಾನು ಒಂದೇ ದಿವಸದಲ್ಲಿ 2 ತರ ನೋಡಿದ್ದೀನಿ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಬ್ರು ಬಂದ್ರು ನಮ್ಮ ಮಗ ಓದ್ತಾ ಇಲ್ಲ, ಈಗ ತುಂಬಾ ವರ್ಷ ಆಗ್ಬಿಟ್ಟಿದಾನೆ, ಈಗ ಇಷ್ಟು ದಿವಸದಿಂದ ಹಿಂಗಾಗಿದ್ದಾನೆ, ಹಂಗ ಏನೋ ದಿನ ಹೇಳಿಲ್ಲ ಅವರು ನನಗೆ ಯಾಕೆ ತುಂಬಾ ಅವನು ವರ್ಷ ಆಗ್ಬಿಟ್ಟಿದಾನೆ, ಮೊದಲೆಲ್ಲ ಚೆನ್ನಾಗಿ ಓದ್ತಾ ಇದ್ದ, ಆಗಿತ್ತು ಈಗಿತ್ತು ಅಂತ ಹೇಳಿದ್ರು. ಅವ್ನು ನೋಡಿದೆ, ಹೌದು ಮೇಡಮ್, ಅವ್ರಿಗೆ ಹೇಳಿದೆ, ಹೌದಮ್ಮ ನಿಮ್ದು ಈಗ 1 ವರ್ಷದಿಂದ ಕರೆಕ್ಟಾಗಿ ಹಿಂಗಾಗಿದೆ, ಇನ್ನು 6 ತಿಂಗಳವರೆಗೂ ಇದೇ ರೀತಿ ಇರುತ್ತೆ, ಈಗ ಎಡವಟ್ಟಾಗಿದೆ ನಿಮ್ಮ ಹುಡುಗನಿಗೆ, ಈ ರೀತಿ ಹಿಂಗಿದೆ, ದೇಶದಲ್ಲಿ ಇಂಥ ದೇಶದಲ್ಲಿ ಇಂತಿಷ್ಟು ಈ ತರ ಎಲ್ಲ ಬಂದಿದೆ, ಈ ತರ ಆಗಿದೆ, ಇನ್ನು 6 ತಿಂಗಳ ನಂತರ ಸರಿ ಆಗ್ತಾನೆ ಅಂತ ಹೇಳಿದೆ. ಅವರು ಚೆನ್ನಾಗಿ ಓದ್ತಾರ ಹುಡುಗ ಆ ತರ ಆಯ್ತು. ಅದು ಯಾಕಾಯ್ತು ಅಂತ ಹೇಳಿ ನಕ್ಷತ್ರ ನಾಡಿನಲ್ಲಿ ಅಷ್ಟೇ ಗೊತ್ತಾಗುತ್ತೆ, ಬಿಟ್ರೆ ನಾನು ಪಂಚಾಂಗ ಇಷ್ಟೊಂದು ಬುಡ್ ಕಟ್ಕೊಂಡಿನಲ್ಲ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಹುಡುಕಿದೆ, ಆಗ್ಲಿಲ್ಲ, ಅದನ್ನ ಹುಡುಕಕ್ ಆಗ್ಲಿಲ್ಲ. ಯಾಕಂದ್ರೆ ನನ್ನ ನಾಲೆಡ್ಜ್ ಅಷ್ಟು ಇರ್ಬೋದು, ಇನ್ನು ಜ್ಯೋತಿಷಿಗಳಿಗೆ ಬೇಕಾದಂತ ನಾಲೆಡ್ಜ್ ಸಿಕ್ಕಿರ್ಬೋದು, ನನಗೆ ಗೊತ್ತಿಲ್ಲ, ನನಗಂತೂ ಸಿಗ್ತಾ ಇಲ್ಲ. ಯಾಕಂದ್ರೆ ನನಗೆ ಈಗ 150 ವರ್ಷದ ಪುಸ್ತಕ ಇದೆ, ಆದ್ರೂ ನನಗೆ ಅದನ್ನ ನೋಡಕ್ ಆಗಿಲ್ಲ, ಹೇಳಕ್ ಆಗ್ಲಿಲ್ಲ ನನ್ನ ಕೈಲೆ. ಅದನ್ನ ನಕ್ಷತ್ರ ಇದೆ ಸಿಂಪಲ್ ಆಗಿ 2 ನಿಮಿಷದಲ್ಲಿ ಹೇಳಿದೆ ನಾನು ಅವ್ರಿಗೆ. ಅದೇ ರೀತಿನೇ ನೆಕ್ಸ್ಟ್ ಮಾರನೇ ದಿವಸದಲ್ಲಿ ಒಬ್ರು ಬಂದ್ರು, ಅವರು ಬಿ ನಮ್ಮ ಹುಡುಗ ಓದ್ತಾನೆ, ಆದ್ರೆ ಆ ಬಿ ಓದ್ತಾರ ಹುಡುಗ ಈಗ ಚೆನ್ನಾಗಿ ಓದ್ತಾ ಇಲ್ಲ. ಮುಂಚೆಯಿಂದನೂ ನಾನು ಅವನಿಗೆ SSLC ಇದು ಮತ್ತೆ PUC ನಾವು ರಿಸಲ್ಟ್ ನೋಡಕ್ ಹೋಯ್ದಿಲ್ಲ, ಬೇರೆ ಬಂದು ಹೇಳಿದ್ರು, ಆದ್ರೂ ನಮಗೆ ಅವನ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರು. ನಾನು ಹೇಳಿದೆ, ಅವ್ರದ್ದು ಹಾಕಿ ನೋಡಿದೆ, ನೆಕ್ಸ್ಟ್ ಜುಲೈನಿಂದ ನಿಮ್ದಲ್ಲ ಸೆಪ್ಟೆಂಬರ್ ಇಂದ ನಿಮ್ ಮಗ ನೋಡ್ರಿ ಚೇಂಜ್ ಆಗ್ತಾನೆ, ಗೌರ್ಮೆಂಟ್ ಕೆಲಸ ತಗೊಂಡು ನಿಮ್ ಮನೆಗೆ ಬರ್ತಾನೆ, ತಲೆ ಕೆಡಿಸ್ಕೊಬೇಡಿ ನೀವು, ಹಿಂಗ ಸಾಧ್ಯನೇ ಇಲ್ಲ ಬಿಡಿ ಸ್ವಾಮಿ ಅಂತ ಅಂದ್ರು. ಇಲ್ಲ ಸ್ವಾಮಿ ನಿಮ್ಗೆ ಆಗುತ್ತೆ ನೋಡ್ರಿ ಅಂತ ನಾನು ಹೇಳಿದೀನಿ. ಅದಾಗುತ್ತೆ, ಯಾಕೆಂದ್ರೆ ನಕ್ಷತ್ರ ನಾಡಿಲಿ ಆ ತರ ಇದೆ. ಇವತ್ತಿನವರೆಗೂ ಅಷ್ಟೇ ತರ ನಾನು ಕೇಳಿದೀನಿ, ಯಾವ ದಿನದಿಂದ ಆಗಿದೆ ನಿಮಗೆ ತೊಂದ್ರೆ, ಯಾವ ದಿನದವರೆಗೂ ಆಗಿದೆ ತೊಂದ್ರೆ, ಅದನ್ನ ನಾನು ಹೇಳಿದೀನಿ. ಅವ್ರು ಒಪ್ಕೊಂಡಿದ್ದಾರೆ. 500 ಜನದಲ್ಲಿ ಅಷ್ಟು ಜನನು ಒಪ್ಕೊಂಡಿದ್ದಾರೆ. 99% ಅಕ್ಯುರೇಟ್ ಆಗಿ ಬರುತ್ತೆ ಅಂದ್ರೆ ನಕ್ಷತ್ರ ನಾಡಿ, ಅದು ಬಿಟ್ರೆ ಬೇರೆ ಯಾವ್ದು ಸಿಗಕ್ ಚಾನ್ಸ್ ಇಲ್ಲ, ಅಷ್ಟು ಅಕ್ಯುರೇಟ್ ಆಗಿ ಸಿಗುತ್ತೆ.
ಸೊ ಬಹಳ ನಿಖರವಾದಂತ ಶಾಸ್ತ್ರ ಅಂತ ನೀವು ಹೇಳ್ತೀರಿ. ಹೌದು, ನಿಖರವಾದಂತ ಶಾಸ್ತ್ರ. ಆದ್ರೆ ಪ್ರಿಡಿಕ್ಷನ್ ಮಾಡೋರು ಕರೆಕ್ಟ್ ಆಗಿರ್ಬೇಕು. ನಾನು ಕಲ್ತಿದ್ದೀನಿ ಅಂತ ತಕ್ಷಣ ನಾನು ಅರ್ಧಂಬರ್ಧ ಕಲ್ತಂಗೆ. ಅದಕ್ಕೆ ನಮ್ಮ ಗುರುಗಳು ಏನು ಡೈಲಿ ಬರುತ್ತಲ್ಲಪ್ಪ, ಇದು ನಿಮ್ ಕಾಲ್ಸ್ ಎಲ್ಲ ಬರ್ತಾ ಇರುತ್ತಲ್ಲ, ನಿಮ್ ಕಾಲ್ಸ್ ಇಂದ ನಾವು ನೋಡ್ತಾ 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 ಇಟ್ಕೊಂಡು ಕುತ್ಕೊಂಡು ನೋಡ್ತಾ ಹೋದ್ರೆ ಡೆಫಿನೆಟ್ ಆಗಿ ಬರುತ್ತೆ. ಹಾಗಾಗಿ ನಾವು ಅದನ್ನ ಡೈಲಿ ನೋಡ್ಕೊಂಡು ನಾವು ಸ್ಟೂಡೆಂಟ್ಸ್ ಆದರೂ ಪ್ರತಿಯೊಬ್ರು ಫಾಲೋ ಮಾಡ್ಕೊಂತ ಇದ್ರೆ ನಾವು ನಿಖರವಾಗಿ ಹೇಳ್ಬೋದು. ಅದೇ ರೀತಿನೇ ನಾನು ಕೊನೆಯದಾಗಿ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ಕಡೆ ಎಲ್ಲರೂ ವೀಕ್ಷಕರಿಗೆ ಒಂದು ವಿಚಾರವಾಗಿ ಹೇಳ್ತಾ ಇದೀನಿ, ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲರನ್ನು ಎಲ್ಲಾ ದುಡ್ಡು ಕಳ್ಕೊಳ್ಳೋದ್ರ ಬದಲು ಇದರಲ್ಲೇ ಕೊಟ್ಟು ಫೀಸ್ ಕೊಟ್ಟು ನಿಮ್ಮ ಮನೆತನದ್ದು, ನಿಮ್ಮ ಅಕ್ಕಪಕ್ಕದ್ದು ಪ್ರತಿಯೊಬ್ಬರದ್ದು ಎಲ್ಲದನ್ನು ಚೆಕ್ ಮಾಡ್ಕೊಂಡು ನೀವು ನೋಡ್ಕೊಂಡು ನೀವೇ ಜ್ಯೋತಿಷಿಗಳಾಗ್ಬೋದು. ಯಾರು ಇಲ್ಲಿ ಜ್ಯೋತಿಷಿಗಳಾಗ್ಲಿಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಯಾವುದೂ ಬೇಕಾಗಿಲ್ಲ. ನಾನು ಮುಸ್ಲಿಂ ಧರ್ಮದವ್ರದ್ದು ನೋಡಿದ್ದೀನಿ, ಮುಸ್ಲಿಂ ಧರ್ಮದಲ್ಲೂ ಕೂಡ ಅದು ಅಕ್ಯುರೇಟ್ ಆಗಿ ಬಂದಿದೆ. ಮತ್ತೆ ನಮ್ದು ಹಿಂದೂ ಅಂತ ಅಲ್ಲ, ಪ್ರತಿಯೊಬ್ಬ ಧರ್ಮದಲ್ಲೂ ಕ್ರಿಶ್ಚಿಯನ್ಸ್ ಯಾವ್ದು ಬೇಕಾದ್ರೂ ನೋಡ್ಕೊಳ್ಳಿ. ನೀವು ಹುಟ್ಟಿರೋ ಶಾಸ್ತ್ರದಲ್ಲಿ ಕರೆಕ್ಟ್ ಆಗಿದ್ರೆ, ನೀವು ಟೈಮ್ ಕರೆಕ್ಟ್ ಆಗಿದ್ರೆ, ಇದರಲ್ಲಿ ಏನ್ ನಕ್ಷತ್ರ ನಾಡಿ ಪರ್ಫೆಕ್ಟ್ ಆಗಿರುತ್ತೆ, ಪರ್ಫೆಕ್ಟ್ ಆಗೇ ಬರುತ್ತೆ. ಓಕೆ ಆರಾಧ್ಯ ಅವರೇ, ಬಹಳಷ್ಟು ಮಾಹಿತಿಯನ್ನ ಹಂಚ್ಕೊಂಡಿದ್ದೀರಿ, ಅನುಭವವನ್ನ ಹಂಚ್ಕೊಂಡಿದ್ದೀರಿ. ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ನನ್ನ ಮಗಳಿಗೆ ಅಮೃತಗೆ ಆಯ್ ಅಂತ ಇದೀನಿ ಇಲ್ಲಿಂದ. ಓಕೆ ದಿನೇಶ್ ಅವರೇ, ನೀವು ಅಷ್ಟೇ ಬಹಳಷ್ಟು ಮಾಹಿತಿಯನ್ನ ನೀಡಿದಿರಿ ಇವತ್ತು ಕಾರ್ಯಕ್ರಮದಲ್ಲಿ. ನಿಮ್ಗೂ ಕೂಡ ಧನ್ಯವಾದಗಳು ಕಾರ್ಯಕ್ರಮಕ್ಕೆ ಬಂದ. ಕಡೆದಾಗಿ ಏನ್ ಹೇಳ್ಬೇಕು ಅಂತಂದ್ರೆ ಆರಾಧ್ಯ ಅವ್ರಿಗೆ ಬಹಳ ಒಂದು ಧನ್ಯವಾದ ಹೇಳ್ಬೇಕು. ಯಾಕಂದ್ರೆ ದಾವಣಗೆರೆಯಿಂದ ಬಂದು ಒಂದು ಜ್ಯೋತಿಷ್ಯ ಪರಂಪರೆಯಲ್ಲಿ ಹುಟ್ಟಿ ಬಂದು ಜ್ಯೋತಿಷ್ಯನ ಮತ್ತೆ ಮುಂದುವರಿಸ್ತಾ ಇದ್ದಾರೆ. ಅದು ಅದ್ಭುತ, ಎಕ್ಸಲೆಂಟ್. ಜೀವನದಲ್ಲಿ ಚೆನ್ನಾಗಿರ್ಲಿ, ಆಯುರ ಆರೋಗ್ಯ ಐಶ್ವರ್ಯ ಎಲ್ಲಾ ಕೊಡ್ಲಿ. ಇನ್ನು ಬರ್ತಕ್ಕಂಥ ಜನರಿಗೆ ಇನ್ನೂ ನೀವು ಒಳ್ಳೆ ಕ್ಲಾಸಸ್ ಮಾಡಿ ಅವ್ರಿಗೆ ಒಂದು ಒಳ್ಳೆ ಜ್ಯೋತಿಷ್ಯನ ಹೇಳ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಸರ್. ಸರ್ವೇ ಜನ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಶೇಷ ನಕ್ಷತ್ರ ನಾಡಿ ಕಾರ್ಯಕ್ರಮ. ಮುಂದುವರಿಯುತ್ತೆ. ನಮಸ್ಕಾರ.